ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ನಮ್ಮ ಕಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ತಿಳ್ಕೋಬಹುದು. ಫ್ರೆಂಡ್ಸ್, ನಮ್ದು ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ದಟ್ ಈಸ್ ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ನಾವು ನಡೆಯೋ ಪ್ರತಿಯೊಂದು ಈ ಇಂಟರ್ವ್ಯೂನ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ ಎವ್ರಿ ವಾರ. ಸೊ ದಯವಿಟ್ಟು ನೀವು ಅದೊಂದು ಬೆಲ್ ಐಕಾನ್ ನೀವು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಪ್ರತಿಯೊಂದು ಅಪ್ಡೇಟ್ ಕೂಡ ಸಿಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಯಾರಂದ್ರೆ ಕರಿಷ್ಮಾ ಕಲಿಯಂದ ಅವರು. ಇವರು ಪ್ರಸ್ತುತ ಲಿವರ್ಪೂಲ್ನ ಮೊದಲ ಭಾರತೀಯ ಮೂಲದ ಆಸ್ಟ್ರೇಲಿಯಾದ ಸಂಸತ್ ಸದಸ್ಯರಾಗಿದ್ದಾರೆ, ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಫಾರ್ ಲಿವರ್ಪೂಲ್. ಹಾಗೆ ಲಿವರ್ಪೂಲ್ ಸಿಟಿ ಕೌನ್ಸಿಲ್ ನ ಕೌನ್ಸಿಲರ್ ಕೂಡ ಆಗಿದ್ದಾರೆ. ಇವರು ಈ ಒಂದು ಪದವಿನ 2016ರಿಂದ ಕೂಡ ಈ ಒಂದು ಸ್ಥಾನವನ್ನ ಹೊಂದಿದ್ದಾರೆ. ಸೊ ಅದಕ್ಕಿಂತ ಮಿಗಿಲಾಗಿ ನಮ್ಮ ಹೆಮ್ಮೆಯ ಕನ್ನಡಿತಿ ಕರಿಷ್ಮಾ ಕಲಿಯಂದ ಅಂತ ಹೇಳ್ಬೋದು. ಸೊ ನಮ್ಮ ಅಪ್ಪು ಕನ್ನಡ ರೇಡಿಯೋಗೆ ಸುಸ್ವಾಗತ ಕರಿಷ್ಮಾ ಅವರಿಗೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲ ನಮ್ಮ ಶ್ರೋತೃಗಳಿಗೆ ಕರಿಷ್ಮಾ ಅವರಿಂದ ನಮಸ್ಕಾರ. ಸೊ ಕರಿಷ್ಮಾ ಅವರೇ, ಇವತ್ತು ನೀವು 2ನೇ ಸಲ ನಮ್ಮ ಕನ್ನಡ ರೇಡಿಯೋಗೆ ಬಂದಿರೋದು. ಲಾಸ್ಟ್ ಟೈಮ್ ನೀವು ಕೌನ್ಸಿಲರ್ ಆಗಿದ್ರಿ, ಇವತ್ತು ನೀವೊಂದು MP ಆಗಿದ್ದೀರಾ. ತುಂಬಾ ಖುಷಿ ಆಗುತ್ತೆ. ಸೊ ಹೇಗೆ ಅನ್ಸ್ತಾ ಇದೆ ನಮ್ಮ ಒಂದು ರೇಡಿಯೋ ಶೋಗೆ ಬಂದಿರೋದು? ಇದು ಒಳ್ಳೆ ಆಪರ್ಚುನಿಟಿ. ಹಿಂದಿನ ಸರಿ ಬಂದಿರುವಾಗ ಆಲ್ಮೋಸ್ಟ್ ಮೋರ್ ದನ್ 1 year ಆಗಿದೆ. 2023 ಬಂದಿದ್ರಿ, ಹೌದು. ಈಗ 24 ಅಲ್ಲಿ ಬಂದಿದ್ದೀರಾ, ಹೌದು. ಸೊ ಇದು ಒಳ್ಳೆ ಆಪರ್ಚುನಿಟಿ. ಸ್ವಲ್ಪ ಲಾಸ್ಟ್ 12 months ಇಂದ ಏನೆಲ್ಲ ಆಗಿದೆ ಎಲ್ಲ ರಿಫ್ಲೆಕ್ಟ್ ಮಾಡೋ ಒಳ್ಳೆ ಆಪರ್ಚುನಿಟಿ. ಸೊ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಬಂದಿದ್ದೀನಿ. ತುಂಬಾ ಖುಷಿ ಆಯ್ತು. ಕರಿಷ್ಮಾ ಅವರು ಮೂಲತಃ ಕನ್ನಡದವರು, ಅದರಲ್ಲೂ ಮೂಲತಃ ಕೂರ್ಗ್ ಅವರು, ಆಕ್ಚುಲಿ ಕೊಡಗಿನವರು. ಸೊ ಇಲ್ಲಿ ಬಂದು ಇಲ್ಲೇ ಅವರು ಓದಿ ಅಭ್ಯಾಸ ಮಾಡಿ ಇಲ್ಲೇ ಅವರು ಅವರ ಒಂದು ಕೆಲಸ ಕಾರ್ಯನ ಎಲ್ಲ ಮಾಡಿದ್ರು. ತುಂಬಾ ವರ್ಷದಿಂದ ಇದ್ದಾರೆ. ಅವ್ರ ಕನ್ನಡ ಸ್ವಲ್ಪ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಅವ್ರಿಗೆ ಕ್ಷಮಿಸಿ. But she is really very good, like so humble, so I'm nice to have her. So ಕರಿಷ್ಮಾ ಅವ್ರದ್ದು ನಾನು ಈಗ ತಾನೇ ಒಂದು ಕಿರು ಪರಿಚಯ ಮಾಡಿಕೊಟ್ಟೆ. ಸೊ ಅವ್ರ ಮೂಲಕನೇ ಬನ್ನಿ, ಅವರ ಮೂಲಕನೇ ಅವರ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಕರಿಷ್ಮಾ, ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆನೂ ಹೇಳಿ ನಮ್ಮ ಶ್ರೋತೃಗಳಿಗೆ. ಬಟ್ ಸ್ವಲ್ಪ ಕನ್ನಡ ಮಿಕ್ಸ್ ಅಲ್ಲಿ ಹೇಳ್ತೀನಿ, ಪರವಾಗಿಲ್ಲ. ಸೊ ನಮ್ಮ ಪೇರೆಂಟ್ಸ್, ನಾನು ನನ್ನ ತಮ್ಮ ಇಲ್ಲಿ ಬಂದಾಗ ನನ್ಗೆ 4 ವಯಸ್ಸಿತ್ತು. ಸೊ 4 years ಇಂದ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಇದ್ದೀನಿ. ಅಂಡ್ ಇಲ್ಲೇ ಲೈಕ್ ಸ್ಕೂಲಿಂಗು, ಯೂನಿವರ್ಸಿಟಿ ಎಲ್ಲ, ಅಂಡ್ ಆಲ್ಸೋ ಪ್ರೊಫೆಷನಲ್ ಕರಿಯರ್ ಎಲ್ಲ ಇಲ್ಲೇ ಮಾಡಿದ್ದು. ಬಟ್ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸುಮಾರು ಕನ್ನಡದವರು. ಸೊ ಹಂಗೆ ನನ್ನ ಕನ್ನಡ ಸ್ವಲ್ಪ ಅಭ್ಯಾಸ ಆಗಿದೆ, ಆದ್ರೆ ಅಷ್ಟೊಂದು ಮಾತಾಡೋಕೆ ಫ್ಲೂಯೆನ್ಸಿ ಇಲ್ಲ. ಅಂಡ್ ಆಲ್ಸೋ ಆಪರ್ಚುನಿಟಿ ಸಿಕ್ಕಿಲ್ಲ ನಿಮ್ಗೆ. ಹೌದು, ನಿಮ್ಮ ಕೆಲಸ ಆಲ್ಮೋಸ್ಟ್ ಇವರೊಂದು MP ಆಗಿ ಪ್ರತಿಯೊಬ್ಬರು ಜನ ಜೊತೆ ನೀವು ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು. ಎಷ್ಟೊಂದು ಮಲ್ಟಿ ಕಲ್ಚರಲ್ ಇವೆಂಟ್ ಗೆ ಹೋಗ್ತೀರಾ. ಸೊ ನಿಮ್ಗೆ ಕೂರ್ಗುನು ಸ್ವಲ್ಪ ಬರುತ್ತಾ? ಸುಮ್ಮನೆ ಕೂರ್ಗು ಫ್ಲೂಯೆಂಟ್ ಆಗಿ ಬರುತ್ತೆ. ನನ್ನ ಫ್ಯಾಮಿಲಿ ಜೊತೆ, ಆಮೇಲೆ ಮನೆಯಲ್ಲಿ ಕೂರ್ಗಿಯಲ್ಲಿ ಮಾತಾಡ್ತಾ ನಿಮ್ಗೆ ತುಂಬಾ ಫ್ಲೂಯೆಂಟ್ ಆಗಿದೆ. ಬಟ್ ಸ್ಟಿಲ್ ಕನ್ನಡ ಜೊತೆ ಕನ್ನಡ ಕಮ್ಯುನಿಟಿ ಅವ್ರ ಜೊತೆ ಇರೋದ್ರಿಂದ ಸೊ ಯು ಹ್ಯಾವ್ ಎ ನಾಲೆಜ್ ಆಫ್ ಕನ್ನಡ ನಿಮ್ಗೆ, ಅಲ್ವಾ? ಅಂದ್ರೆ ಅದೇ ಆಪರ್ಚುನಿಟಿ ಸಿಕ್ಕಿಲ್ಲ ತುಂಬಾ ಮಾತಾಡಿ. ಸೊ ಹಾಗೆ ತುಂಬಾ ಖುಷಿ ಆಯ್ತು ಎಲ್ಲ ಕೇಳಿ. ಸೊ ನೀವೊಂದು 4 ವರ್ಷ ಇದ್ದಾಗ ಬಂದಿದ್ದು ನಿಮ್ಮ ಅಣ್ಣ ಜೊತೆ. ಸೊ ಇಲ್ಲೇನೆ ನೀವು ಇಲ್ಲಿ ಆಮೇಲೆ ನಿಮ್ಮ ಒಂದು ವಿದ್ಯಾಭ್ಯಾಸ ಎಲ್ಲ ಕಂಟಿನ್ಯೂ ಆಯ್ತು. ಹೌದು. ಆಮೇಲೆ ನಾನು ಪಾಲಿಟಿಕ್ಸ್ಗೆ ಎಂಟರ್ ಮುಂಚೆ ನಾನು ಆಕ್ಯುಪೇಷನಲ್ ಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಒಂದು ಯೂತ್ ಮೆಂಟಲ್ ಹೆಲ್ತ್ ಸರ್ವಿಸ್ಗೆ ಹೆಡ್ ಸ್ಪೇಸ್ ಅಂತ ಸಿಡ್ನಿಯಲ್ಲಿ ಒಂದು ಕ್ಯಾಂಬಲ್ ಟೌನ್ ಅಂತ ಜಾಗ ಇದೆ, ಸೌತ್ ವೆಸ್ಟ್ ಸಿಡ್ನಿಯಲ್ಲಿ. ಸೊ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಂದು ನಾನು ಎಲೆಕ್ಷನ್ ಆಗುವಾಗ 6 months ಮುಂಚೆ ನಾನು ಸ್ವಲ್ಪ ಯೂನಿವರ್ಸಿಟಿ ಆಫ್ ನ್ಯೂ ಸೌತ್ ವೇಲ್ಸ್ಗೆ ಒಂದು ಕೆಲಸ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ಲೈಕ್ ಸ್ಟ್ರೈಟ್ ಟ್ರಾನ್ಸಿಷನ್ ಆಯ್ತು. ಸೊ ಎಲೆಕ್ಷನ್ ಆದ್ಮೇಲೆ ಎಲ್ಲ ಬಿಡ್ಬೇಕಾಗಿತ್ತು, ಬಿಕಾಸ್ ಎಸ್ಪೆಷಲಿ ಸ್ಟೇಟ್ ಅಂಡ್ ಫೆಡರಲ್ MP ಆಗುವಾಗ ಅದು ನಿನ್ ಸೋಲ್ ಫೋಕಸ್ ಆಗಿರ್ಬೇಕು. ಸೊ ಬೇರೆ ಕೆಲಸ ಇದೆ, ನಿಮ್ದು ಒಂದು 24 hour ಫುಲ್ ಟೈಮ್ ಜಾಬ್ ಇರುತ್ತೆ. ಸೊ ಅಟ್ಲೀಸ್ಟ್ ಕೌನ್ಸಿಲರ್ ಆದಾಗ ಅಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ. ಈಗ ತುಂಬಾ ನಿಮ್ಗೆ ರೆಸ್ಪಾನ್ಸಿಬಿಲಿಟೀಸ್, 2 jobs ಜಗಲ್ ಮಾಡೋದು ತುಂಬಾನೇ ಕಷ್ಟ. ಯು ಕಾಂಟ್ ಗಿವ್ 100% of both of the jobs. That's right. And MP ಆಗುವಾಗ there's elected like
ನಿಮ್ಮ ಏರಿಯಾದಲ್ಲಿ ಲಿವರ್ಪೂಲ್ ಅಲ್ಲಿ ಒಂದು ಎಲೆಕ್ಟೆಡ್ ಆಫೀಸ್ ಇರುತ್ತೆ. ಎಲೆಕ್ಟೆಡ್ ಆಫೀಸ್ಗೆ ನಿಮ್ಮ ಕಮ್ಯುನಿಟಿ ಮೆಂಬರ್ಸ್, ಇಲ್ದೋದ್ರೆ ಲೋಕಲ್ ಬಿಸ್ನೆಸಸ್, ಇಲ್ದೋದ್ರೆ ಲೋಕಲ್ ಕಮ್ಯುನಿಟಿ ಸರ್ವಿಸ್ ಆರ್ಗನೈಸೇಷನ್ಸ್, ಯಾರಿಗಾದ್ರೆ ಹೆಲ್ಪ್ ಬೇಕಿದ್ರೆ, ಕ್ವೆಶ್ಚನ್ಸ್ ಇದೆ, ಫಂಡಿಂಗ್ ಬೇಕಾದ್ರೆ ಅವರೆಲ್ಲರೂ ಅವ್ರು ಬರ್ತಾರೆ ಎಲೆಕ್ಟೆಡ್ ಆಫೀಸ್ಗೆ. ಬಟ್ ಅದು ಬಿಟ್ಟು ನಮ್ಮ ಪಾರ್ಲಿಮೆಂಟ್ರಿ ಡ್ಯೂಟೀಸ್ ಇರುತ್ತೆ. ಸೊ ಇಯರ್ಲಿ ಆಲ್ಮೋಸ್ಟ್ 20 to 22 ವೀಕ್ಸ್ ಪಾರ್ಲಿಮೆಂಟ್ರಿ ಡ್ಯೂಟೀಸ್ ಇರುತ್ತೆ. ಸೊ 3 days ಪಾರ್ಲಿಮೆಂಟ್ರಿ ಸಿಟ್ಟಿಂಗ್ ವೀಕ್ಸ್ ಇರುವಾಗ 3 days per week, ಸೊ ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ ನಾವು ಪಾರ್ಲಿಮೆಂಟ್ಗೆ ಹೋಗಿ ಅಲ್ಲಿ ಲೆಜಿಸ್ಲೇಷನ್ ಎಲ್ಲ ಇಂಟ್ರೊಡ್ಯೂಸ್ ಮಾಡುವಾಗ ನಾವು ಡಿಬೇಟ್ ಮಾಡಿ, ಹೋದ್ರೆ ಏನಾದರೂ ಇಶ್ಯೂಸ್, ದೊಡ್ಡ ದೊಡ್ಡ ಇಶ್ಯೂಸ್ ಇರುವಾಗ ನಾವು ಹೋಗಿ ಅಲ್ಲಿ ಡಿಸಿಷನ್ಸ್ ಎಲ್ಲ ಮಾಡ್ಬೇಕು. ಸೊ ಅಲ್ಲಿ ನೀವು ಡಿಬೇಟ್ ಮಾಡಬೇಕಾಗುತ್ತೆ. ಸೊ ವಾರದಲ್ಲಿ 3 ದಿನ ನೀವು ಪಾರ್ಲಿಮೆಂಟ್ ಹೌಸ್ ಕ್ಯಾನ್ಬೆರಾದಲ್ಲಿ ಹೋಗ್ತೀರಾ? ಅದು ಸಿಡ್ನಿಯಲ್ಲಿ ಇರುತ್ತೆ. ಸೊ ನಾಟ್ ಕ್ಯಾನ್ಬೆರಾ, ಫೆಡರಲ್ ಪಾರ್ಲಿಮೆಂಟ್. ಸೊ ಅದು ಫೆಡರಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದಾರಲ್ಲ, ಅವರು ಆಸ್ಟ್ರೇಲಿಯಾ ವೈಡ್ ಅವ್ರು ಹೋಗ್ತಾರೆ. ಸೊ ನಿಮ್ಗೆ ಇಲ್ಲೇನೆ ಒಂದು ಎಲೆಕ್ಟೋರೇಟ್ ಇದೆ? ಹೌದು. ಸೊ ಲಿವರ್ಪೂಲ್ ಅಲ್ಲಿ ಒಂದು ಎಲೆಕ್ಟೆಡ್ ಆಫೀಸ್ ಇದೆ. ಸೊ ಪಾರ್ಲಿಮೆಂಟ್ ಅಲ್ಲಿ ಇರುವಾಗ ನಾವು ಪಾರ್ಲಿಮೆಂಟರಿ ಆಫೀಸ್ ಇದೆ, ಅದು ಮೆಕ್ವಾರಿ ಸ್ಟ್ರೀಟ್ ಅಲ್ಲಿ ಇದೆ ಸಿಡ್ನಿಯಲ್ಲಿ. ಸೊ ಅಲ್ಲಿ ನ್ಯೂ ಸೌತ್ ವೇಲ್ಸ್ ಇಂದ, ಎವ್ರಿ ಕಾರ್ನರ್ ಆಫ್ ನ್ಯೂ ಸೌತ್ ವೇಲ್ಸ್ ಇಂದ ಎಂಪೀಸ್, ನಮ್ಮ 93 ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸೀಸ್ ಇದ್ದಾರೆ. ಸೊ ಅವರೆಲ್ಲರೂ ಮೆಕ್ವಾರಿ ಸ್ಟ್ರೀಟ್ ಅಲ್ಲಿ ಪಾರ್ಲಿಮೆಂಟ್ ಹೌಸ್ಗೆ ಬರ್ತಾರೆ ಡಿಬೇಟ್ ಎಲ್ಲ ಇದು ಮಾಡೋಕೆ. ಅದ್ ಬಿಟ್ಟು ನಮ್ಮ ಎಲೆಕ್ಟೆಡ್ ಆಫೀಸ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ. ಓಕೆ, ಸೊ ನೈಸ್ ಟು ಹಿಯರ್. ಎಷ್ಟೊಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಿದ್ರು. ಈ ತರ ನಮ್ ಕರಿಷ್ಮಾ ಅವರು ಆಲ್ಮೋಸ್ಟ್ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರ MP ಬಗ್ಗೆ. ನಾನು MP ಇನ್ನ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಕೇಳ ಅಂತ ಅನ್ಕೊಂಡೆ. ಅದು ಬಿಟ್ಟು ಸ್ವಲ್ಪ ಇದೆ. ಸೊ ನಿಮ್ಮ ಎಲೆಕ್ಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಆಮೇಲೆ ನಿಮ್ ಪಾರ್ಲಿಮೆಂಟರಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದ್ ಬಿಟ್ಟು ನಿಮ್ಮ ಬೇರೆ ಬೇರೆ ಕಮಿಟೀಸ್ ಇರುತ್ತೆ. ಸೊ ಪಾರ್ಲಿಮೆಂಟ್ ಅಲ್ಲಿ ಬೇರೆ ಬೇರೆ ಫೋಕಸ್ ಏರಿಯಾಸ್ ಅಂತ ಕಮಿಟಿ ಇಶ್ಯೂಸ್ ಇರ್ಬೋದು. ಸೊ ಟ್ರಾನ್ಸ್ಪೋರ್ಟ್, ಇಲ್ದೋದ್ರೆ ಹೆಲ್ತ್ ಕೇರ್, ಇಲ್ದೋದ್ರೆ ಯೂತ್ ಸರ್ವಿಸಸ್, ಆ ತರ ಕಮಿಟೀಸ್ ಅಲ್ಲಿ ಇರುವಾಗ ಅದ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ನಾನು 2 ಕಮಿಟಿಯಲ್ಲಿ ಸರ್ವ್ ಮಾಡ್ತೀನಿ. ಒಂದು is the regional development, investment and industry committee. ಸೊ ನಮ್ಮ ಸ್ಟೇಟ್ ಅಲ್ಲಿ ಇಂಡಸ್ಟ್ರೀಸ್, ಇಲ್ದೋದ್ರೆ ರೀಜನಲ್ ಡೆವಲಪ್ಮೆಂಟ್ ಅಂಡ್ ಆ ರೀಜನ್ಸ್ ಅಂದ್ರೆ ವೆಸ್ಟರ್ನ್ ಸಿಡ್ನಿ ಇಸ್ ಆಲ್ಸೋ ಒನ್ ಅಮಂಗ್ ದೆಮ್. ಸೊ ಅದಕ್ಕೆ ನಾನು ಆ ಕಮಿಟಿಯಲ್ಲಿ ಅಲ್ಲಿದ್ದೀನಿ. ಆ ಥರ ಇಶ್ಯೂಸ್, ಇನ್ಕ್ವೈರೀಸ್ ಅಂಥದ್ದು ಏನಾದರೂ ಮಾಡಬೇಕಾದ್ರೆ ಆ ಕಮಿಟಿಗೆ ಬರುತ್ತೆ ಫಸ್ಟ್. ಆಮೇಲೆ ಇಟ್ ಮೈಟ್ ಗೋ ಟು ಪಾರ್ಲಿಮೆಂಟ್, or it might become legislation, or it might become debated. And second committee that I'm on is the Healthcare Complaints Commission. So Healthcare Complaints Committee is like an oversight committee. So commission is a standalone independent organization, ಬಿಕಾಸ್ ನಮಗೆ ಗೊತ್ತು ಎಲ್ಲರಿಗೂ ಒಂದೊಂದು ಬೇರೆ ಬೇರೆ ಥರದ್ದು ಇಂಟರಾಕ್ಷನ್ಸ್ ಇರುತ್ತೆ ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ. ಸೊ ಹಾಸ್ಪಿಟಲ್ಗೆ ಹೋದಾಗ ಕೆಲವು ಜನಕ್ಕೆ ಸ್ವಲ್ಪ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಇರ್ಬೋದು. ಸೊ ಅದಾದಾಗ ಅವ್ರಿಗೆ ಹೆಲ್ತ್ ಕೇರ್ ಕಂಪ್ಲೇಂಟ್ಸ್ ಕಮಿಷನ್ಗೆ ಹೋಗ್ಬೋದು. ಸೊ ಏನಾದರೂ ಕಂಪ್ಲೇಂಟ್ ಸೊ ಹೋಗ್ಬೋದು. ಅಂಡ್ ಆ ಕಮಿಷನ್ ವಿಲ್ ಇನ್ವೆಸ್ಟಿಗೇಟ್ and will take action if if they need to improve the system. So a committee to end role andre a commission ಕೆಲಸ ಮಾಡ್ತಾ ಇದೆಯಾ, ಏನಾದರೂ ಚೇಂಜಸ್ ಮಾಡಬೇಕಾ and all ಓವರ್ಸೀ ಮಾಡುತ್ತೆ ಆ ಥರ ಕಮಿಟಿ. ಸೊ ನೀವೊಂದು 2 ಕಮಿಟಿದು ಮೆಂಬರ್ ಆಗಿದ್ದೀರಾ. ಹೌದು. ಸೊ ಲೈಕ್ ಚರಿಷ್ಮಾ ಅವರೇ, ನೀವು ಲೈಕ್ ನಿಮ್ಗೆ ಎಷ್ಟೊಂದು ಕಮ್ಯುನಿಟಿ ಆರ್ಗನೈಸೇಷನ್, ನೀವು ಎಷ್ಟೊಂದು ಇವೆಂಟ್ಸ್ಗಳನ್ನ ಕೂಡ ಜಗಲ್ ಮಾಡಬೇಕು. ಎಲ್ಲ ಇವೆಂಟ್ಸ್ ನಿಮ್ದು ಈ ಕೆಲಸದ ಜೊತೆ ಅದನ್ನು ಇರುತ್ತೆ. ಬಿಕಾಸ್ ನೀವು ತುಂಬಾ ಇಂಟ್ರಾಕ್ಟ್ ಮಾಡಬೇಕು. ನಿಮ್ಗೆ ಮೇಯ್ನೇ ಜನಗಳು ಆಕ್ಚುಲಿ ನಿಮ್ಗೆ ಒಂದು ಈ ಕಮ್ಯುನಿಟಿ ಪೀಪಲ್ಸ್ ನ ನೀವು ಮೀಟ್ ಮಾಡೋದು, ಪ್ಲಸ್ ಅದ್ರ ಜೊತೆ ನಿಮ್ ಬರೀ ನಮ್ದು ಒಂದೇ ಕಮ್ಯುನಿಟಿ ಅಂತ ಇರಲ್ಲ, ಎಷ್ಟೊಂದು ಲೈಕ್ ಮಲ್ಟಿ ಕಲ್ಚರಲ್ ಕಮ್ಯುನಿಟೀಸ್. ಅದ್ರ ಬಗ್ಗೆ ಎಲ್ಲ ಹೇಗೆ ಹೇಳ್ತೀರಾ? ಸಿಕ್ ನಾನು ಒಂದ್ಸಲ ಈದಲ್ಲಿ ನೋಡ್ತೀನಿ, ನೀವು ಒಂದ್ಸಲ ಕ್ರಿಸ್ಮಸ್ ಅಲ್ಲಿ ನೋಡ್ತೀನಿ. ಸೊ ಎಲ್ಲ ನೀವು ಒಂಥರ ಎಲ್ಲ ಕಮ್ಯುನಿಟೀಸ್ ಜೊತೆ ನಿಮ್ದೆಲ್ಲ ಮಿಂಗಲ್ ಆಗ್ಬೇಕು ಕಮ್ಯುನಿಟಿ. ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಲಿವರ್ಪೂಲ್ ಏನಂದ್ರೆ
ತುಂಬಾ ಮಲ್ಟಿಕಲ್ಚರಲ್ ಆಗಿದೆ. ಲಿವರ್ಪೂಲ್ ಅಲ್ಲಿ ಓವರ್ 140 ಡಿಫ್ರೆಂಟ್ ನ್ಯಾಷನಾಲಿಟಿ ಇದು ಬ್ಯಾಕ್ಗ್ರೌಂಡ್ ಜನ ಇದ್ದಾರೆ. ಅಂಡ್ ಆ ಜನದಲ್ಲಿ ಓವರ್ 150 ಡಿಫ್ರೆಂಟ್ ಮದರ್ ಲ್ಯಾಂಗ್ವೇಜಸ್ ಇದೆ. ಸೊ ಆ ಥರದ್ದು ಡೈವರ್ಸ್ ಕಮ್ಯುನಿಟಿ ಇದ್ದಾಗ ತುಂಬಾ ಜನಕ್ಕೆ MP ಆರ್ ಕೌನ್ಸಿಲರ್ ಆರ್ ಗವರ್ಮೆಂಟ್ ಜೊತೆ ಹೆಂಗೆ ಇಂಟರಾಕ್ಟ್ ಮಾಡಬೇಕು ಅಂತ ಸ್ವಲ್ಪ ಡಿಸ್ಕಂಫರ್ಟ್ ಇರ್ಬೋದು, ಸ್ವಲ್ಪ ನಾಲೆಡ್ಜ್ ಇರಲ್ಲ. ಸೊ ಆ ಥರ ಇಶ್ಯೂಸ್ ಎಲ್ಲ ಇರುವಾಗ ನೀವು ಹೆಂಗೆ ಅವ್ರ ಜೊತೆ ಎಂಗೇಜ್ ಮಾಡ್ತೀರಾ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ತುಂಬ ಇವೆಂಟ್ಸಿಗೆ ಹೋಗ್ತೀನಿ. ನಾನು ಲೈಕ್ ವೆದರ್ ಇಟ್ಸ್ ಚರ್ಚ್ ಟೆಂಪಲ್ ಮಾಸ್ಕ್ ಲೈಕ್ ಅವ್ರು ಎಲ್ಲಿದ್ದಾರೆ ನಾನು ಹೋಗ್ಬೇಕು. ಬಿಕಾಸ್ ಆ ಥರ ಇವೆಂಟ್ಸ್ ಅಂಡ್ ಆಕ್ಟಿವಿಟೀಸ್ ಅಲ್ಲಿ ಜಾಯ್ನ್ ಆಗುವಾಗ ಅವ್ರಿಗೆ ಸ್ವಲ್ಪ ಕಂಫರ್ಟ್ ಪಡ್ತಾರೆ. ಅವ್ರಿಗೆ ಏನಾದ್ರು ಇಶ್ಯೂಸ್ ಇದ್ರೆ ಅವ್ರು ಆ ತರ ಸೋಷಿಯಲ್ ಇವೆಂಟ್ ಅಲ್ಲಿ ನಿಮ್ಗೆ ಈಸಿ ಆಗುತ್ತೆ ಅವ್ರಿಗೆ ಮಾತಾಡೋದಕ್ಕೂ ಕೂಡ. ರಿಲೇಶನ್ಶಿಪ್ ವೆರಿ ಇನ್ಫಾರ್ಮಲ್ ಆಗಿರುತ್ತೆ, ಫಾರ್ಮಲಿ ಇರೋದಿಲ್ಲ. ಅವಾಗ ಸ್ವಲ್ಪ ಅವ್ರಿಗೊಂದು ಫ್ರೆಂಡ್ಶಿಪ್ ಕೂಡ ಬಿಲ್ಡ್ ಆಗುತ್ತೆ. ಸೊ ದಟ್ ಮೇಕ್ ದಮ್ ಈಸಿ. ಏನಾದ್ರು ಇದ್ರೆ ಅವ್ರ ಇಶ್ಯೂಸ್ ಕೂಡ ಬೇಕಾದ್ರೆ ಒಂದ್ ಸ್ವಲ್ಪ ಮಾತಾಡ್ಕೋಬಹುದು. ಐ ನೋ ದೇರ್ ಆರ್ ಅದರ್ ಫಾರ್ಮಾಲಿಟೀಸ್ ಇರುತ್ತೆ. They have to come through a lot of like applying, like contacting you from that. But ಈ ತರ ಒಂದು ಇನ್ಫಾರ್ಮಲ್ ಚಾನ್ಸಸ್ ಕೂಡ ಇರುತ್ತೆ. ನಿಮ್ಗೂ ಜನಗಳನ್ನ ನೋಡಿ ಏನ್ ನಡೀತಿದೆ ಏನ್ ಆಗ್ತಿದೆ ಅನ್ನೋದು ಸೊ ನಿಮ್ಗೊಂದು ಲೈವ್ ಆಗಿ ನೋಡೋ ಚಾನ್ಸಸ್ ಕೂಡ ಇರುತ್ತೆ ಅಲ್ವಾ? ಅಂಡ್ ಆಲ್ಸೋ ಲೈಕ್ ಬಿಕಾಸ್ ಇವಾಗ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಎಷ್ಟೊಂದ್ ತರ ಪ್ಲಾಟ್ಫಾರ್ಮ್ಸ್ ಇರುತ್ತೆ. ಅಂದ್ರೆ ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇರುತ್ತೆ, ವಾಟ್ಸ್ಆಪ್ ಇರುತ್ತೆ, ಸೋಷಿಯಲ್ ಮೀಡಿಯಾ. ಸೊ ಆ ತರ ಪ್ಲಾಟ್ಫಾರ್ಮ್ಸ್ ಇರುತ್ತೆ. ಅಂಡ್ ಆಲ್ಸೋ ಲೈಕ್ ಯು ಯೂಶುವಲ್ ಫೋನ್ ಕಾಲ್ಸ್, ಇಮೇಲ್ಸ್ ಆ ತರ ಇರುತ್ತಲ್ವಾ. ಸೊ ನನ್ಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅಷ್ಟೊಂದು ಕಾಂಟ್ಯಾಕ್ಟ್ಸ್ ರಿಸೀವ್ ಮಾಡುವಾಗ ಎಲ್ಲ ನನಗೆ ಲೈಕ್ ನೋಡೋಕೆ ಇಲ್ದೋದ್ರೆ ಓದೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಈಗ ತಾನೇ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ದೆ ಆಕ್ಚುಲಿ ಅದ್ರ ಬಗ್ಗೆ. ಬಿಕಾಸ್ ಟ್ರೆಡಿಷನ್ ಇಸ್ ಫುಲ್ ಟೈಮ್ ವರ್ಕಿಂಗ್ ಲೈಕ್ 24 hours. ಲಾಟ್ ಆಫ್ ಪೀಪಲ್ ಅವ್ರನ್ನ ಸೋಷಿಯಲ್ ಮೀಡಿಯಾ ಅದರಿಂದೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ. ಪಾಪ ಅವ್ರಿಗೆ ಟೈಮು ಸಿಗಲ್ಲ. ಬಿಕಾಸ್ ಅಂಡ್ ಆಲ್ಸೋ ಯು ಕಾಂಟ್ ಅಕ್ಸೆಪ್ಟ್ ಎವ್ರಿ ಫ್ರೆಂಡ್ಶಿಪ್, ಯು ಕಾಂಟ್ ಕಮ್ಯುನಿಕೇಟ್. ಅಂಡ್ ಎಸ್ಪೆಷಲಿ ದೀಸ್ ಡೇಸ್ ಸೋಷಿಯಲ್ ಮೀಡಿಯಾ ಲೈಕ್ ಸೈಬರ್ ಕ್ರೈಮಿಂಗ್ ಅದೆಲ್ಲ ಒಂದು ಜಾಸ್ತಿ ಆಗ್ತಿರೋದ್ರಿಂದ ಯು ಕಾಂಟ್ ಟ್ರಸ್ಟ್ ಎವ್ರಿಬಡಿ ಅಂತಾನು ಕೂಡ ಹೇಳ್ತಾರೆ. ಸ್ವಲ್ಪ ಕೇರ್ಫುಲ್. ಅಂಡ್ ಅವರು ಅಂಡ್ ಆಲ್ಸೋ ನಮ್ಗೆ ಅಡ್ವೈಸ್ ಸಿಕ್ಕುತ್ತೆ ಹೆಂಗೆ ಕೇರ್ಫುಲ್ ಆಗಿರ್ಬೇಕು. ಅಂಡ್ ಆಲ್ಸೋ ಲೈಕ್ ಬಿಕಾಸ್ ಸುಮಾರು ಪ್ಲಾಟ್ಫಾರ್ಮ್ಸ್ಗೆ ಇನ್ಬಿಲ್ಟ್ ಸೆಕ್ಯೂರಿಟಿ ಮೆಷರ್ಸ್ ಇರುತ್ತಲ್ವಾ. ಸೊ ಆಫನ್ ಏನಾಗುತ್ತೆ, ನಾನು ಇವೆಂಟ್ ಅಲ್ಲಿ ಇರುವಾಗ ಯಾರೋ ಜೊತೆ ಮಾತಾಡ್ತೀನಿ ಅಂಡ್ ಅವ್ರು ಹೇಳ್ತಾರೆ ಐ ಸೆಂಟ್ ಯು ದಿಸ್ ಮೆಸೇಜ್ ಇದ್ರೆ ಈ ತರ ಇವೆಂಟ್ ಇದೆ, ಈ ತರ ಇನ್ವಿಟೇಷನ್ ಇದೆ. ಬಟ್ ಬಿಕಾಸ್ ನಾನು ನೋಡಿರ್ಲಿಲ್ಲ ಅದು ಸ್ವಲ್ಪ ಇದಾಗುತ್ತೆ. ಸೊ ದಟ್ಸ್ ವೈ ಇವೆಂಟ್ಸ್ ಗೆಲ್ಲ ಹೋದ್ರೆ ಇಟ್ಸ್ ಈಸಿ ಫಾರ್ ಮೀ ಟು ಕನೆಕ್ಟ್ ವಿತ್ ಪೀಪಲ್, ಇಂಟರಾಕ್ಟ್ ವಿತ್ ಪೀಪಲ್. ಅಂಡ್ ಆಲ್ಸೋ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ದೇಶದಲ್ಲಿ MP ರೋಲ್ ಬೇರೆ ಇರುತ್ತೆ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ. ಅಂಡ್ ಆಲ್ಸೋ ಲೈಕ್ ಬಿಟ್ವೀನ್ ಆಸ್ಟ್ರೇಲಿಯಾ ಅಂಡ್ ಇಂಡಿಯಾ ತುಂಬಾ ದೊಡ್ಡ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ನಾವು ಇಂಡಿಯಾದಲ್ಲಿ MP ಸಿಗೋದೇ ಕಷ್ಟ. ನಿಜವಾಗ್ಲು ಅವ್ರಿಗೆ ಎಷ್ಟು ಹೈ ಸೆಕ್ಯೂರಿಟಿ ಇರುತ್ತೆ, ಅವ್ರನ್ನ ಹೋಗಿ ಮಾತಾಡ್ಸಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಸ್ಟರ್ಡೇನು ನಾನೊಂದು ಇವೆಂಟ್ ಹೋಗಿದ್ದೆ ವಿಕ್ರಮ್ ಸ್ಟ್ರೀಟ್ ಅಲ್ಲಿ ಕೂಡ. ವೈಶಾಖಿ ಅಂದ್ಬಿಟ್ಟೆಲ್ಲ ಮಾಡ್ತಿದ್ರು. ಅಲ್ಲಿ ನೀವು ನೋಡಿರ್ಬೋದು ವಿಕ್ರಮ್ ಸ್ಟ್ರೀಟ್ ನ ಫುಲ್ ಕಂಪ್ಲೀಟ್ ಆಗಿ ಎವ್ರಿ ಟೈಮ್ ದಿವಾಲಿ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ಪ್ರತಿಯೊಂದು ವಿಕ್ರಮ್ ಸ್ಟ್ರೀಟ್ ಅಲ್ಲಿ ಎಷ್ಟು ಓಪನ್ ಆಗಿ ಎಷ್ಟು ಕೌನ್ಸಿಲರ್ಸ್ ಇರ್ಬೋದು, MPs ಇರ್ಬೋದು, ಪ್ರತಿಯೊಬ್ರು ಬರ್ತಾರೆ. ಎಷ್ಟು ಲೈಕ್ ವೆರಿ ಫ್ರೆಂಡ್ಲಿ ಅಂದ್ರೆ ಲೈಕ್ ನಿಮ್ನ ವಿಜುವಲ್ ಮಾಡ್ಬೋದು, ಅವ್ರನ್ನ ಹತ್ರದಿಂದ ಮಾತಾಡಿಸ್ಬೋದು, ಎಲ್ಲ ಒಂದು ಆಪರ್ಚುನಿಟಿ ಸಿಗುತ್ತೆ. ಐ ಡೋಂಟ್ ಥಿಂಕ್ ನಮ್ಗೆ ಆ ರೀತಿ ಅಲ್ಲಿ ಇಂಡಿಯಾದಲ್ಲಿ ಒಂದು ಸೆಲೆಬ್ರಿಟಿ ಅಂದ್ರೆ ವೆರಿ ಹಾರ್ಡ್ ಟು ಮೀಟ್ ದೆಮ್ ಇನ್ ಪರ್ಸನ್ ಆಗ್ಲಿ ವಿತೌಟ್ ಅಪಾಯಿಂಟ್ಮೆಂಟ್ಸ್. ತುಂಬಾ ಕಷ್ಟ ಇಲ್ಲಿ ಅಂದ್ರೆ ಲೈಕ್ ಪಾಲಿಟಿಷಿಯನ್ಸ್ ಇಸ್ people person but also like you can joke with them, you can make fun of them, you can like that comfort level is there. But that's also a reflection of like num sense of safety, num sense of security, because namge comfort irutte, namge sense of safety and security irutte.
So we are more comfortable to be so casual with people and just engage with people as we are. Yeah, because you also like us, like one of us. You are in that position, high position, so that you have to manage. That's your responsibility. But you are like among one of us, Tara. That's right. You have to give that feeling to other people as well. ಅವಾಗ ಈಸಿ ಆಗುತ್ತೆ ನಿಮ್ಗೂ ನಿಮ್ಮ ಒಂದು ಜಾಬ್ ಮಾಡೋದು, ಕಮ್ಯುನಿಕೇಟ್ ಮಾಡೋದು, ಕನೆಕ್ಟ್ ಆಗೋದು ಅಂತ ಹೇಳ್ಬೋದು ಅಲ್ವಾ? ಎಲ್ಲರೂ ಎಕ್ಸ್ಪೀರಿಯನ್ಸ್ is valid. And like none experience will inform one narrow perspective. But ನಾನು ಎಲ್ಲರದ್ದು ಎಕ್ಸ್ಪೀರಿಯನ್ಸ್ ನ ಕೇಳಿದ್ರೆ ಅಂಡ್ ಅವ್ರಿಗೆ ಏನ್ ಚಾಲೆಂಜಸ್ ಎಕ್ಸ್ಪೀರಿಯನ್ಸ್ ಆಗಿದೆ, ಏನ್ ಅಡ್ವಾಂಟೇಜಸ್ ಎಕ್ಸ್ಪೀರಿಯನ್ಸ್ ಆಗಿದೆ, ಇಟ್ ವಿಲ್ ಹೆಲ್ಪ್ ಮೀ ಮೇಕ್ ಬೆಟರ್ ಡಿಸಿಷನ್ಸ್. ಸೊ ಹಂಗೆ ಲೈಕ್ ಬೇರೆ ಜನದ್ದು ಸ್ಟೋರೀಸ್, ಅವ್ರದ್ದು ಜರ್ನೀಸ್ ಅವ್ರದ್ದು ಎಕ್ಸ್ಪೀರಿಯನ್ಸಸ್ ನೆಲ್ಲ ಕೇಳುವಾಗ ಯು ಕ್ಯಾನ್ ಸಿ ಹೆಂಗೆ ನಮ್ಮ ಸಿಸ್ಟಮ್ ನ ಇಂಪ್ರೂವ್ ಮಾಡಬೇಕು, ಎಲ್ಲಿ ರಿಸೋರ್ಸಸ್ ನ ಹಾಕ್ಬೇಕು, ಆ ತರ ಡಿಸಿಷನ್ ಮೇಕಿಂಗ್ ಎಲ್ಲ ನಿಮ್ಗೆಲ್ಲ ಗೊತ್ತಾಗುತ್ತೆ. ಸೊ ವಿಜುವಲಿ ಯು ಸೀನ್ ಇಟ್ ಅಂತ ತುಂಬಾ ಚೆನ್ನಾಗೆಲ್ಲ ಚರಿಷ್ಮಾ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಇಟ್ಸ್ ನಾಟ್ ಅನ್ ಈಸಿ ಜಾಬ್ ಬೀಯಿಂಗ್ MP ಅಲ್ವಾ, ಎಷ್ಟು ರೆಸ್ಪಾನ್ಸಿಬಿಲಿಟಿ. ಹಾಗೆ ಚರಿಷ್ಮಾ ಅವರು ಆಕ್ಚುಲಿ ನಾನು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಚರಿಷ್ಮಾ ಅವ್ರಿಗೆ ನಾನು ಏನ್ ಕೇಳ್ಬೇಕು ಅಂದ್ರೆ, ಈಗ ಅವ್ರು MP ಆಗಿದ್ದಾರೆ, ಅವರ ಎಲ್ಲರಿಗೂ ಅವ್ರದೇ ಆದ ಒಂದು ಲೀಡರ್ಶಿಪ್ ಇರುತ್ತೆ, ಅವ್ರದೇ ಆದ ಒಂದು ವಿಷನ್ ಇರುತ್ತೆ, ಸ್ಟ್ರಾಟಜೀಸ್ ಇರುತ್ತೆ, ಸೊ ಅವ್ರದೇ ಒಂದು ಫೋಕಸ್ ಅಂತ ಇರುತ್ತೆ, ಆ ಏರಿಯಾದಲ್ಲಿ ವರ್ಕ್ ಮಾಡ್ತಾರೆ. ಸೊ ಬನ್ನಿ ಚರಿಷ್ಮಾ ಅವ್ರ ಮೂಲಕನೇ ಅವ್ರು, ಬಿಕಾಸ್ ಶಿ ಇಸ್ ಅ ಮೆಂಬರ್ ಆಫ್ ಎ ಪಾರ್ಲಿಮೆಂಟ್ ಫಾರ್ ಲಿವರ್ಪೂಲ್, ಸೊ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಅವರ ಒಂದು ವಿಷನ್ ಏನು ಅಂತ ನಮ್ಮ ಒಂದು ಲಿವರ್ಪೂಲ್ಗೆ. ಅದು ತುಂಬಾ ಒಳ್ಳೆ ಕ್ವೆಶ್ಚನ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಅಂದ್ರೆ ನಮ್ಮ ಏರಿಯಾ, ಸೊ ಲಿವರ್ಪೂಲ್ ಏರಿಯಾನ ನೋಡಿದ್ರೆ ತುಂಬಾ ಬಸ್ ಇದೆ. ಹೌದು, ಏನಂದ್ರೆ ಸಿಡ್ನಿದು ಸೆಕೆಂಡ್ ಏರ್ಪೋರ್ಟ್ ಲಿವರ್ಪೂಲ್ ಹತ್ರ ಬರ್ತಾ ಇದೆ. ನಮ್ ಡೋರ್ ಸ್ಟೆಪ್ ಅಲ್ಲೇ ಲೈಕ್ ಸೆಕೆಂಡ್ ಲಾರ್ಜೆಸ್ಟ್ ಹಾಸ್ಪಿಟಲ್ ಇನ್ ದ ಸದರ್ನ್ ಹೆಮಿಸ್ಫಿಯರ್ ಇದೆ. ಸೊ ಅದೆಲ್ಲ ನಮ್ದು ಕಮ್ಯುನಿಟಿ ಏನಂದ್ರೆ ತುಂಬಾ ಫಾಸ್ಟ್ ಆಗಿ ದೊಡ್ಡದಾಗ್ತಾ ಇದೆ. ಇಟ್ಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಮ್ಯುನಿಟೀಸ್ ಇನ್ ಆಸ್ಟ್ರೇಲಿಯಾ, ನಾಟ್ ಜಸ್ಟ್ ನ್ಯೂ ಸೌತ್ ವೇಲ್ಸ್ ಬಟ್ ಆಸ್ಟ್ರೇಲಿಯಾ. ಸೊ ಅದೆಲ್ಲ ಲೈಕ್ ಇಫ್ ಯು ಪುಟ್ ದಟ್ ಟುಗೆದರ್, ನಮ್ಗೆ ಏನ್ ಬೇಕಂದ್ರೆ ಸ್ಟ್ರಾಂಗ್ ವೆಲ್ ರಿಸೋರ್ಸ್ಡ್ pipeline, a talent pipeline. So nan vision, or like what I would like to see is a much more well-developed continuum in terms of education. So in the last 12 months, ನಾವು ಹೊಸ primary school open ಮಾಡಿದ್ದೀವಿ. ನಾವು ಲಿವರ್ಪೂಲ್ ಬಾಯ್ಸ್ ಅಂಡ್ ಗರ್ಲ್ಸ್ ಹೈಸ್ಕೂಲ್ ರೀಡೆವಲಪ್ಮೆಂಟ್ ಅನೌನ್ಸ್ ಮಾಡಿದ್ದೀವಿ. ಅದು ಆಗ್ತಾ ಇರುತ್ತೆ, ಗ್ರಾಜುವಲ್ ಆಗಿ ಆಗ್ತಾ ಇರುತ್ತೆ. ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಟ್ ನಾವು ಅನೌನ್ಸ್ ಮಾಡಿದ್ದೀವಿ. ಅಂಡ್ ಇಟ್ ವಿಲ್ ಬಿ a co-educational school. And it will also be aligned to the health and education precinct. So Liverpool Boys and Girls High School is right next to Liverpool Hospital, and it is also very close to Liverpool TAFE. And now we have announced the third university campus in Liverpool. So University of Wollongong, Western Sydney University, and now University of New South Wales. More universities Liverpool based agidare. And that will help us really provide opportunities for our young people. It will help provide pathways in terms of meeting the service needs of our community. Because ಏನಗ್ತಾ ಇದೆ ಇವಾಗ ಅಂದ್ರೆ, ನಮಗೆ ತುಂಬಾ ದೊಡ್ಡ ಹಾಸ್ಪಿಟಲ್ ಇದೆ, ಬಟ್ ವಿ ನೀಡ್ ಸ್ಟಾಫ್. ಯಾರಾದ್ರೂ ಲಿವರ್ಪೂಲ್ ಹಾಸ್ಪಿಟಲ್ಗೆ ಹೋದ್ರೆ they say, look, we have it's a beautiful hospital, that they are very impressed with the surroundings, but staffing ಸ್ವಲ್ಪ ಕಮ್ಮಿ ಆಗಿದೆ. That's affect and that productivity and with everything service they provide. That's right. And we have to have a sustainable workforce. So that's why it's important to encourage kids right from primary school and even before. Nan background, nan health background alli nan gottu, the first 5 years of life is incredibly important. So because of that, now I do public preschools now announce ಮಾಡಿದ್ದೀವಿ. So these will be co-located with existing primary schools. So ಯಾರಿಗಾದ್ರೆ ಚಿಕ್ಕ ಮಕ್ಕಳಿದ್ರೆ ಅವರು ದೊಡ್ಡವ್ರನ್ನ ಪ್ರೈಮರಿ ಸ್ಕೂಲಲ್ಲಿ ಡ್ರಾಪ್ ಮಾಡುವಾಗ
ಚಿಕ್ಕವ್ರನ್ನ ಪ್ರೀ ಸ್ಕೂಲ್ ಅಲ್ಲಿ ಡ್ರಾಪ್ ಮಾಡ್ಬೋದು. ಎರಡು ಒಟ್ಟಿಗೆ ಕಂಬೈನ್ಡ್, ಬಿಕಾಸ್ ಇಲ್ಲಿ ಸೆಪರೇಟ್ ಇದೆ, ಹೈಸ್ಕೂಲ್ ಆಗಲಿ ಪ್ರೈಮರಿ ಸ್ಕೂಲ್ ಸೆಪರೇಟ್ ಇದೆ. ಸೊ ಯು ಪ್ಲಾನಿಂಗ್ ಟು ಹ್ಯಾವ್ ದಟ್ ಕಂಬೈನ್ಡ್ ತರ. ವೆರಿ ನೈಸ್. For preschool and for primary school. Preschool and primary school, not high school, preschool and primary school. Not yet, but future ಅಲ್ಲಿ vision ಇದೆ. So CBD area dalli adu that will work out beautifully. Andre there will be a preschool, a primary school right next door, and then behind the primary school is the high school, and then next to the high school is the hospital and the universities, and then on the other side of the hospital and universities is the TAFE. Wow, such a great vision actually. Atre yaru think madilla ansutte. So because of having all that in one area within the Liverpool CBD, we can support a much bigger population. We can support much more ambitious population as well. And so Liverpool in the coming years will be an area that people want to live in. Will be a place where people can see a future for themselves and their children. And it won't happen overnight, but adana vision. So very great vision. I wish you all the very best. Like I still remember, like ನಾವು ನಮ್ಮ ಮಕ್ಕಳಾದಾಗ ಎಷ್ಟು ಜವಲ್ ಮಾಡ್ತಾ ಇತ್ತು. Lucky if there is not much age gap, both will be in the primary school, both will be in the high school. So one magu primary, one magu preschool, one magu high school ಅಂದಾಗ dropping, picking, it is such an hassle, especially when parents, working parents ಗಳಿಗೆ they can't rely on everybody. And ಅದ್ರ ಪೇಮೆಂಟ್ ಕೂಡ ಎಷ್ಟು ಹೈ ಇರುತ್ತೆ ನೀವೆಲ್ಲ ಒಂದು ಇದಕ್ಕೆಲ್ಲ ಪೇ ಮಾಡೋದಕ್ಕೆಲ್ಲ. ಸೊ ದಟ್ ಈಸ್ ಅ ರಿಯಲಿ ಗ್ರೇಟ್ ವಿಷನ್. ತುಂಬಾ ಖುಷಿ ಆಯ್ತು ನಿಮ್ದು ವಿಷನ್ ಎಲ್ಲ ಕೇಳಿ. ಹಾಗೆ ನೀವು ಹೆಲ್ತ್ ಸೆಕ್ಟರ್ ಅಲ್ಲೂ ಕೂಡ ನೀವು ಹೇಳ್ದಂಗೆ ಸೊ ತುಂಬಾ ಕಡಿಮೆ ಸ್ಟಾಫಿಂಗ್, ದಟ್ ಹೌ ಇಟ್ಸ್ ಅಫೆಕ್ಟಿಂಗ್, ಅಂಡ್ ಎಸ್ಪೆಷಲಿ ಹೆಲ್ತ್ ಸೆಕ್ಟರ್ ಅಲ್ಲಿ ಅದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಲ್ವಾ, ಲೈಕ್ ಪ್ರೊಡಕ್ಟಿವಿಟಿ ಆಗೋದಕ್ಕೆ ಆಗಲಿ, ಬರೋ ಪೇಷಂಟ್ ಗಳನ್ನ ನೋಡೋದಕ್ಕೊಳಗೆ. ಯಾಕಂದ್ರೆ ಈಗ ಏನಂದ್ರೆ ಗ್ರೋಯಿಂಗ್ ನಂಬರ್ಸ್ ಆಗ್ತಿರೋದ್ರಿಂದ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಿರೋದ್ರಿಂದ, ಸೊ ನಿಮ್ಗೆ ರಿಕ್ರೂಟ್ಮೆಂಟ್ ಕೂಡ ಅಲ್ಲಿ ಜಾಸ್ತಿ ಆಗ್ತಾ ಇದೆ. That's right. And ನಮ್ಗೆ ಗೊತ್ತು ಎಸ್ಪೆಷಲಿ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಕಾಸ್ಟ್ ಆಫ್ ಲಿವಿಂಗ್ ಎಷ್ಟು ತುಂಬಾ ಜಾಸ್ತಿ ಆಗಿದೆ, ತುಂಬಾ ಜನಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಸೊ ಅದು ನಾವು ಲಾಸ್ಟ್ 12 months ಇಂದ ಟ್ಯಾಕಲ್ ಮಾಡ್ತಾ ಇದ್ದೀವಿ. ಸೊ ತುಂಬಾ ಜನ ಗೊತ್ತಿಲ್ಲ, ಬಟ್ 1st of January ಇಂದ ನಾವು ಟೋಲ್ ಕ್ಯಾಪ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಯಾರಿಗಾದ್ರೆ ಲೈಕ್ ಟೋಲ್ಸ್ ಯೂಸ್ ಮಾಡ್ತಾರೆ, ಸೊ ರೋಡ್ ಟೋಲ್ಸ್ $60 ಜಾಸ್ತಿ ಪೇ ಮಾಡೋ ಇದಿಲ್ಲ. ಸೊ ಅದು ರಿಬೇಟ್ ತರ ಬರುತ್ತೆ. ಸೊ ಇಫ್ ಯು ಪೇ more than $60 per week in using the toll, so using the toll roads, ನಿಮ್ ಸರ್ವಿಸ್ ನ್ಯೂ ಸೌತ್ ವೇಲ್ಸ್ ಆಪ್ ಥ್ರೂ ಇವಾಗ ಟೋಲ್ ರಿಬೇಟ್ ನ ಕ್ಲೇಮ್ ಮಾಡಬಹುದು. ಸೊ ಅದು ಸಿಡ್ನಿ ವೈಡ್ ಇದು ನೇಷನ್ ವೈಡ್ ಬರೀ ಜಸ್ಟ್ ನ್ಯೂ ಸೌತ್ ವೇಲ್ಸ್ ಅಲ್ಲಿ ಈಗ ಬರ್ತಾ ಇದೆ. ಹೌದು, ಅದು 1st of January ಇಂದ ಬಂದಿದೆ. ಅಂಡ್ ಇವಾಗ ಫಸ್ಟ್ ಕ್ವಾರ್ಟರ್ ಆಗಿ ರಿಬೇಟ್ ನ ಕ್ಲೇಮ್ ಮಾಡಬಹುದು. ಹೌದು, ಸೊ ನಿಮ್ ಸರ್ವಿಸ್ ನ್ಯೂ ಸೌತ್ ವೇಲ್ಸ್ ಆಪ್ ಥ್ರೂ ಮಾಡಬಹುದು. ಸೊ ನಿಮ್ ಟೋಲ್ದು ಇದು ಬರುತ್ತಲ್ವಾ ನಿಮ್ ಬಿಲ್ ಅದನ್ನ ಕೂಡ ಮಾಡಬಹುದು. ಹೌದು, ವೆರಿ ನೈಸ್. ಸೊ ನೈಸ್. ಯು ಕ್ಯಾನ್ ಅಪ್ಲೈ ಫಾರ್ ದ ರಿಬೇಟ್. ಬಟ್ ಸುಮಾರು ಜನಕ್ಕೆ ಗೊತ್ತಿಲ್ಲ. ಹೌದು, ನನಗೆ ಗೊತ್ತಿಲ್ಲ. ಸೊ ಪ್ಲೀಸ್ ಎಲ್ಲರೂ ಹೋಗಿ ಎಲ್ಲರೂ ಟೋಲ್ ರೋಡ್ಸ್ ಇವಾಗ ಯೂಸ್ ಮಾಡ್ತಾರೆ. ಅಂಡ್ ಇಫ್ ಯು ಥಿಂಕ್ ಪರ್ ಜರ್ನಿ ಆರ್ ಪರ್ ಟ್ರಿಪ್ like $5 per trip ಕಿಂತ ಜಾಸ್ತಿ ಆಗುತ್ತೆ. ಸೊ ಅದು $60 ಗೆ it's not very, it doesn't take very long to get to that limit, right? So ಇವಾಗ $60 per week cap introduce ಮಾಡಿದೀವಿ. ಅದು every 3 months rebate ತರ ನೀವು ಸರ್ವಿಸ್ ಕಲೆಕ್ಟ್ ಮಾಡಬಹುದು. ಯಾಕಂದ್ರೆ ನಾನೇನಂದ್ರೆ ನಾನು ತುಂಬಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತೀನಿ ಎಲ್ಲಾ ಕಡೆ ಟ್ರಾವೆಲಿಂಗ್. ಯಾಕಂದ್ರೆ ನಾನು ವರ್ಕ್ ಹೋಗೋದಕ್ಕೆ ಐ ಆಲ್ವೇಸ್ ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಐ ಆಮ್ ನಾಟ್ ವೆರಿ ಮಚ್ ರಿಲೈ ಆನ್. ಅಂಡ್ ಆಲ್ಸೋ ಸಮಟೈಮ್ಸ್ ಟೋಲ್ ಫ್ರೀ ರೋಡ್ ಅಲ್ಲಿ ಹೋಗ್ತೀವಿ. ಸೊ ಯು ಕ್ಯಾನ್ ಸೇವ್ ಮೋರ್ ಆನ್ ಟೋಲ್ ಫ್ರೀ. ನಮ್ಗೆ ತುಂಬಾ ಮಾಡಿದಾಗ ಸೊ ಅಂದ್ರೆ ಏನಂದ್ರೆ ಸ್ವಲ್ಪ ಬೇಗ ಮನೆ ಬಿಡ್ಬೇಕಾಗುತ್ತೆ, ತುಂಬಾ ಪ್ಲಾನ್ ಮಾಡಿ ತುಂಬಾ ಆರ್ಗನೈಸ್ಡ್ ಆಗಿರ್ಬೇಕು ಆ ತರ ಮಾಡೋದಾದ್ರೆ. ಸೊ ನೀವೇನೋ ಟೋಲ್ ಅಲ್ಲಿ ಹೋಗ್ತೀನಿ ಅಂದ್ರೆ ಇಟ್ಸ್ ಸ್ಟಿಲ್ ಫೈನ್, ಬಟ್ ಆ ರೀತಿ ಏನಾದ್ರು ಒಂದು ಆಮೇಲೆ ಎಸ್ಪೆಷಲಿ ಏನಂದ್ರೆ ಎವ್ರಿ ಡೇ ಎಲ್ಲರೂ ಈ ಕೆಲವೊಂದೊಂದು ಜಾಬ್ಗೆ ಪ್ಲಂಬರ್ ಇರ್ಬೋದು, ಅವರೆಲ್ಲ ದೇ ಕಾಂಟ್ ರಿಲೈ ಆನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಈ ಎಲೆಕ್ಟ್ರಿಷಿಯನ್ ದೇ ನೀಡ್ ಟು ಹ್ಯಾವ್ ದರ್ ಓನ್ ಟ್ರಾನ್ಸ್ಪೋರ್ಟ್.
ಸೊ ಅವ್ರಗಳಿಗೆ ಡೆಫಿನೆಟ್ಲಿ ಈ ತರ ಎಲ್ಲ ಆಮೇಲೆ ದಿನ ಟ್ರಾವೆಲ್ ಮಾಡೋರು ಸಿಟಿಗೆ ಅವರ ಒಂದು ಕಾರಲ್ಲಿ ಎಲ್ಲ ಇರೋರಿಗೆ ಐ ಥಿಂಕ್ ದಿಸ್ ಇಸ್ ವೆರಿ ಯೂಸ್ಫುಲ್. ಹೌದು, ಸುಮಾರು ಜನ ಬೇರೆ ಬೇರೆ ಸೈಟ್ ಗೆ ಹೋಗ್ತಾರೆ, ಬೇರೆ ಬೇರೆ ಆಫೀಸ್ ಗೆ ಹೋಗ್ಬೋದು, ಟ್ರಕ್ ಡ್ರೈವರ್ಸ್ ಇರ್ಬೋದು, ಯಾರು ತುಂಬಾ ರಿಲಿ ಆಗಿರ್ತಾರೆ ಬರೀ ಈ ತರ ಅವ್ರದ್ದೇ ಒಂದು ಟ್ರಾನ್ಸ್ಪೋರ್ಟ್ ಅಲ್ಲಿ ಅವ್ರಿಗೆ, ವಿಚ್ ಇಸ್ ರಿಯಲಿ ಗುಡ್ ಬೆನಿಫಿಟ್. ದಟ್ ಇಸ್ ಸೋ ನೈಸ್ ಟು ನೋ. ಸೊ ಅದಲ್ಲದೆ ಇನ್ ಬೇರೆ ಟ್ರಾಫಿಕ್ ಬಗ್ಗೆ ಎಲ್ಲ ಏನ ಹೇಳಕ್ ಇಷ್ಟಪಡ್ತಾರೆ? ಏನಾದ್ರು ಅದರಲ್ಲೂ ನೀವೇನಾದ್ರು ಚೇಂಜಸ್ ತರಬೇಕು ಅಂತ ಹೇಳ್ತಾ ಇದ್ದೀವಿ? ಹೌದು. ಸೊ ನಾವು ನೀವ್ ಹೇಳ್ತಾ ಇದ್ರಲ್ವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ತುಂಬಾ ರಿಲೈ ಅಂತ. ಸೊ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ದಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಸ್ ದ ವೇ ದಟ್ ಯು ಕ್ಯಾನ್ ಮೂವ್ ಲಾರ್ಜ್ ನಂಬರ್ಸ್ ಆಫ್ ಪೀಪಲ್ ಫಾಸ್ಟರ್. ಹೌದು. ಅಂಡ್ ಸೊ ನಾವು ಲಾಸ್ಟ್ 12 months ಇಂದ ತುಂಬಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ. ಸೊ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಲೈಕ್ ನಮ್ಮ ರೈಲ್ವೆ ಸಿಸ್ಟಮ್ದು ಮೇಂಟೆನೆನ್ಸ್ ನ upkeep ಮಾಡಿಲ್ಲ. So there was a backlog, and so over the last 6 to 9 months ತುಂಬಾ ಜನ ನೋಟಿಸ್ ಮಾಡಿದ್ದಾರೆ ವೀಕೆಂಡ್ಸ್ ಅಲ್ಲಿ ಸುಮಾರು ಟ್ರ್ಯಾಕ್ ವರ್ಕ್ ಆಗ್ತಾ ಇದೆ. ಹೌದು, ವೀಕೆಂಡ್ಸ್ ಅಲ್ಲಿ ಯಾವಾಗ್ಲೂ ಟ್ರ್ಯಾಕ್ ವರ್ಕ್ ಇರುತ್ತೆ. ಬಸ್ ಫೆಸಿಲಿಟಿ ಆ ರೀತಿ ಅದ್ರ ಬೇರೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಹೌದು, ಅದು ಇವಾಗ is more than usual. ಏನಂದ್ರೆ there's been almost $300 million spent in improving the maintenance of our railway systems. Because ಸುಮಾರು ಜನ ನೋಟಿಸ್ ಮಾಡ್ಬೋದು that there's a capacity. Nam rail network alli it's very much at capacity, but first and foremost yen ಮಾಡಬೇಕು ಅಂದ್ರೆ you have to improve the maintenance, the backlog. You have to address that backlog, and then you can improve service times. You can introduce express services. You can do all of those sorts of things. Because election ಮುಂಚೆ ಜನ ನನಗೆ ಹೇಳ್ತಾ ಇದ್ರು ಲಿವರ್ಪೂಲ್ ಇನ್ ದ ಸಿಟಿಗೆ ಇಟ್ ವಾಸ್ ಫಾಸ್ಟರ್ ಇನ್ 1975. ಅವಾಗ್ಲೇ ತುಂಬಾ ಬೇಗ ಇತ್ತು. ಲಿವರ್ಪೂಲ್ ಇಂದ ಸಿಟಿಗೆ ಹೋಗ್ಬೇಕು ಅಂದ್ರೆ ಆಲ್ ಸ್ಟಾಪ್. ಬಟ್ ಪ್ಯಾರಾಮೆಟಾ ಇಂದ ಆತರ ಇಲ್ಲ. ಪ್ಯಾರಾಮೆಟಾ ಇಂದ ಸಿಟಿಗೆ ಬೇಗ ಹೋಗುತ್ತೆ, ಬಟ್ ವೆನ್ ಯು ಗೋ ಥ್ರೂ ಲಿವರ್ಪೂಲ್ ಈ ಗ್ರ್ಯಾನ್ವಿಲ್ ಮೇಲೆ ಹೋಗುತ್ತೆ ಟ್ರೈನ್ಸ್, ಇಟ್ ಗಿವ್ಸ್ ಆಲ್ ದ ಸ್ಟಾಪ್ಸ್, ವಿಚ್ ಇಸ್ ಲೈಕ್ ಕೆಲವರಿಗೆ ಪಾಪ ಸಿಟಿಗೆ ಹೋಗ್ಬೇಕಂದ್ರೆ 1 hour ಮೇಲೆ ತಗೊಳುತ್ತೆ. ಸೊ ನೀವು ಅದನ್ನ ಇದ್ ಮಾಡೋದ್ರಿಂದ ಇಟ್ಸ್ ಅ ವೆರಿ ಬಿಗ್ ಇಂಪ್ರೂವ್ಮೆಂಟ್ ಫಾರ್ ಪೀಪಲ್. ಇಫ್ ದೇ ಹ್ಯಾವ್ ಎ ವೆರಿ ಸ್ಮಾಲ್ ಚೈಲ್ಡ್ ಹತ್ರ ಎಲ್ಲ ಇದ್ರೆ ಅವ್ರಿಗೆ ಪಾಪ ಮನೆಗೆ ಒಂದು ಅರ್ಧ ಗಂಟೆಗೆ ಡ್ರೈವ್ ಬಂದ್ಬಿಡ್ಬೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂದ. ಇಟ್ ಮೇಕ್ಸ್ ಲಾಟ್ ಆಫ್ ಎ ಡಿಫರೆನ್ಸ್ ಅಲ್ಲ. ಅಂಡ್ ಇಟ್ಸ್ ಅನ್ ಅಟ್ರಾಕ್ಟಿವ್ ಥಿಂಗ್. ಏನಂದ್ರೆ ನಿಮ್ ಜರ್ನಿ ಸ್ವಲ್ಪ ಶಾರ್ಟ್ ಆಗಿದ್ರೆ ಯು ವಿಲ್ ಬಿ ಎನ್ಕರೇಜ್ಡ್ ಟು ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ವಾ? ಬಿಕಾಸ್ ಕಾರಲ್ಲಿ ಹೋದ್ರೆ ಇಟ್ಸ್ ಟ್ರಾಫಿಕ್ ಇಲ್ಲ ಅಂದ್ರೆ ಇಟ್ಸ್ ಲೈಕ್ ಮೇಬಿ 40-45 minutes. ಬಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋದ್ರೆ ಇಫ್ ಇಟ್ಸ್ ಓವರ್ 1 hour ನೀವು ಕಾರಲ್ಲೇ ಹೋಗ್ತೀರಾ. ಹೌದು ಅಲ್ಲ, ದಟ್ ಈಸ್ ವೆರಿ ಟ್ರೂ. ಯಾಕಂದ್ರೆ ನಾನ್ ಫಸ್ಟ್ ಲಿವರ್ಪೂಲ್ ಅಲ್ಲಿ ಇದ್ದಿದ್ದು, ಈಗ ಮೂವ್ ಆಗಿದ್ವಿ. ಸೊ ಬಟ್ ನಾನು ಅದೇ ತರ ಅನ್ಕೊಳ್ತಾ ಇದ್ದೆ, ಲೈಕ್ ವೆರಿ ಲಾಂಗ್ ಜರ್ನಿ ತರ ಅನ್ಸ್ತಾ ಇತ್ತು. ಬಟ್ ಅದಕ್ಕಿಂತ ಮುಂಚೆ ನಾವೆಲ್ಲ ಈ ನ್ಯೂ ಕ್ಯಾಸಲ್ ಸೈಡ್ ಅಲ್ಲಿ ಇತ್ತು. ಅವಾಗೆಲ್ಲ ನಾವೆಲ್ಲ ಒಂದು ಗಾಸ್ಫೋರ್ಡ್ ಅಲ್ಲಿಂದ ಒಂದು ಹೋಗ್ಬೇಕು ಅಂತ ಅಂದ್ರೆ ನಾವು ಒಂದು ಸಿಟಿಗೆ ದಟ್ ಈಸ್ ಮೋರ್ ಲಾಂಗರ್ ಕಂಪ್ಯಾರಿಟಿವ್ಲಿ ಹಿಯರ್. ಅವಾಗ ಎಪಿಂಗ್ ಅಥವಾ ಹಾರ್ನ್ಸ್ಬಿಲ್ಲಿ ನೀವು ಚೇಂಜ್ ಮಾಡ್ಬೇಕಾಗ್ತಿತ್ತು ಟ್ರಾನ್ಸಿಟ್. ಬಟ್ ಸ್ಟಿಲ್ ಅವಾಗ್ಲೂ ಅದು ಎಷ್ಟು 1.5-2 hours ಪರ್ ವೇ. ಇಟ್ಸ್ ಲೈಕ್ ಎ ವೆರಿ ಲಾಂಗ್ ಜರ್ನಿ ಅಂತ ಎಲ್ಲ ಅನ್ಕೊಂಡಾಗ ಲೈಕ್ ಮೂವ್ ಮಾಡಿದ್ವಿ. ಬಟ್ ನೀವ್ ಹೇಳ್ದೆ ಲಿವರ್ಪೂಲ್ ಅಷ್ಟೇ ತುಂಬಾ ವರ್ಷದಿಂದ ಆಯ್ತು. ಐ ಥಿಂಕ್ ಮೇ ಬಿ 10 years ಇರ್ಬೋದು ಅನ್ಸುತ್ತೆ. ಇಟ್ಸ್ ಸ್ಟಿಲ್ ದ ಸೇಮ್. ದೇರ್ ಇಸ್ ನೋ ಇಂಪ್ರೂವ್ಮೆಂಟ್ ವಿ ಹ್ಯಾವ್ ಸೀನ್. ಐ ಥಿಂಕ್ ದಟ್ ವಿಲ್ ಬಿ ಅದು ವಿ ಹ್ಯಾವ್ ಟು ಇಂಪ್ರೂವ್. ಏನಂದ್ರೆ ಲೈಕ್ ಸೌತ್ ವೆಸ್ಟ್ ಸಿಡ್ನಿಯಲ್ಲಿ ತುಂಬಾ population growth idre now we have to improve public transport times. We have to improve the ease of access to the city. So adu but like first now maintenance backlog na fix ಮಾಡಬಹುದು and then like other measures in the system ನೋಡಬಹುದು. And second aspect of that is bus services. ಏನಂದ್ರೆ ಎಲ್ಲ ಜಾಗದಲ್ಲಿ ರೈಲ್ ನೆಟ್ವರ್ಕ್ ನ ಕಟ್ಟೋಕ್ ಆಗೋದಿಲ್ಲ, ಅದು ಸಾಧ್ಯ ಇಲ್ಲ. ಬಟ್ ಲೈಕ್ ನಮ್ ರೈಲ್ ನೆಟ್ವರ್ಕ್ ಮೇಲೆ ಅಂದ್ರೆ ಲೈಕ್ ರೈಲ್ ನೆಟ್ವರ್ಕ್ ಜೊತೆ ನಮ್ ಬಸ್ ನೆಟ್ವರ್ಕ್ ಹೆಂಗ್ ಬೆಸ್ಟ್ ಯುಟಿಲೈಸ್ ಮಾಡಬಹುದು. ಲೈಕ್ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ತುಂಬಾ ಜನ ಹೇಳ್ತಾ ಇದ್ದಾರೆ ಅವ್ರ ಬಸ್ ಸರ್ವಿಸ್ ಬಸ್ ರೂಟ್ಸ್ ಇದು ಇನ್ಫ್ರೀಕ್ವೆಂಟ್ ಆಗಿದೆ, ಇಲ್ದೋದ್ರೆ ತುಂಬಾ ಕ್ಯಾನ್ಸಲೇಷನ್ಸ್ ಇರುತ್ತೆ, ಇಲ್ದೋದ್ರೆ ಬಸ್ ಡ್ರೈವರ್ಸ್ ಇರ್ತಾ ಇಲ್ಲ. ಸೊ ಆ ತರದ ಸುಮಾರು ಪ್ರಾಬ್ಲಮ್ಸ್ ಹಂಗಿದೆ. ಬಟ್ ಲಾಸ್ಟ್ 6 to 12 months ಇಂದ
ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಒಂದು ಬಸ್ ಟಾಸ್ಕ್ ಫೋರ್ಸ್ ಅನೌನ್ಸ್ ಮಾಡಿದ್ರು ಲಾಸ್ಟ್ ಐ ಥಿಂಕ್ ಮೇ ಬಿ ಮೇಯಲ್ಲಿ ಅನೌನ್ಸ್ ಮಾಡಿರೋದು. ಬಟ್ ಸಿನ್ಸ್ ದೆನ್ ಅವರು ಬ್ಯಾಕ್ಗ್ರೌಂಡ್ ಅಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಲೈಕ್ ಹೆಂಗೆ ನಾವು ಬೆಸ್ಟ್ ಯುಟಿಲೈಸ್ ಮಾಡ್ಬೋದು ನಮ್ಮ ಬಸ್ ನೆಟ್ವರ್ಕ್, ಇವಾಗ ಏನ್ ಪ್ರಾಬ್ಲಮ್ಸ್ ಇದೆ, ಯಾವ ತರ ನೀಡ್ಸ್ ಇದೆ ನಮ್ಮ ಕಮ್ಯುನಿಟಿದಲ್ಲಿ, ಅಂಡ್ ಹೆಂಗೆ ನಾವು ನಮ್ಮ ಬಸ್ ನೆಟ್ವರ್ಕ್ ನ ಇಂಪ್ರೂವ್ ಮಾಡ್ಬೋದು ಅಂತ ಆ ತರ ಕೆಲಸ ಮಾಡ್ತಾ ಇದ್ದಾರೆ. ವೆರಿ ನೈಸ್. ಆಕ್ಚುಲಿ ನಾನು ಯಾವಾಗ್ಲೂ ಅನ್ಕೊಳ್ತಾ ಇದ್ದೆ ಪ್ಯಾರಡ್ ಮಾತ್ರ ಫಾಸ್ಟ್ ಮಾಡಿದಾರೆ, ನಮ್ ಲಿವರ್ಪೂಲ್ ಮಾತ್ರ ಸ್ಲೋ ಅಂತ. So nice to hear that stuff that you have been working on, like traffic irbodu, health irbodu, education, which is main kind of thing as well, like the people like rely on, and along with that the business as well, like people out doing small business kuda adakke enadru nimdu plans enaru ಇದೆ ತುಂಬಾ ಇದೆ plans ಇದೆ. So ivaga nim program alli Harris Park Little India ಇದ್ರು, ಬಟ್ ಲಿವರ್ಪೂಲ್ ಅಲ್ಲಿ ಓನ್ ಲಿಟಲ್ ಇಂಡಿಯಾ ಇದೆ. ಸೊ ತುಂಬಾ ವರ್ಷದಿಂದ ತುಂಬಾ ಇಂಡಿಯನ್ ಕ್ಲೋದಿಂಗ್ ಸ್ಟೋರ್ಸ್, ಇಂಡಿಯನ್ ರೆಸ್ಟೋರೆಂಟ್ಸ್, ಇಂಡಿಯನ್ ಜ್ಯುವೆಲರಿ ಸ್ಟೋರ್ಸ್. ಜಾರ್ಜ್ ಸ್ಟ್ರೀಟ್ ಹೋಗ್ಬಿಟ್ರೆ ಫುಲ್ ಇಂಡಿಯಾ ನೋಡ್ದಂಗೆ ಆಗುತ್ತೆ ಅಲ್ವಾ, ಅಲ್ಲಿ ಎಷ್ಟು ಕ್ಲಾತಿಂಗ್ ಶಾಪ್ಸ್. ಹೌದು. ಸೊ ಅದು ಇದು ಹ್ಯಾರಿಸ್ ಪಾರ್ಕ್ ಗಿಂತ ಮುಂಚೆ ಇರೋ ಸ್ಟೋರ್ಸ್ ಅದೆಲ್ಲ. ಬಟ್ ಆ ಬ್ರ್ಯಾಂಡಿಂಗ್ ಲಿಟಲ್ ಇಂಡಿಯಾ ತರ ಅವ್ರು ಇವಾಗ ಮಾಡಿದ್ದಾರೆ. ಸೊ ಲಾಸ್ಟ್ 6 months ಇಂದ ಆ ಏರಿಯಾ ಸ್ವಲ್ಪ ನಾವು ಲಿಟಲ್ ಇಂಡಿಯಾ ಲಿವರ್ಪೂಲ್ ತರ ಬ್ರ್ಯಾಂಡಿಂಗ್ ಮಾಡ್ಬೇಕು ಅಂತ ಅವರು ಜಾಯಿನ್ ಮಾಡ್ತಾ ಇದ್ದಾರೆ. ಹೌದು, ಅವ್ರು ಜಾಯಿನ್ ಮಾಡಿದ್ದಾರೆ. ಅಂಡ್ ಸೊ ಅದ್ರ ಮೇಲೆ ನಮ್ಗೆ ಲೋಕಲ್ ಎಕನಾಮಿಕ್ ಡೆವಲಪ್ಮೆಂಟ್ ಪ್ಲಾನ್ಸ್ ಇದೆ. ಸೊ ಇವಾಗ ಲಿವರ್ಪೂಲ್ದು CBD ನೋಡಿದ್ರೆ ಸ್ವಲ್ಪ ಕೆಲಸ ಮಾಡಬೇಕು. ಅಂದ್ರೆ ಎಸ್ಪೆಷಲಿ ಪೋಸ್ಟ್ ಕೋವಿಡ್ ಅದು ಲೈಕ್ ಸ್ವಲ್ಪ ಎನರ್ಜಿ ವಾಪಸ್ ತರಬೇಕು, ಸ್ವಲ್ಪ ಎನರ್ಜಿ ವಾಪಸ್ ತರಬೇಕು. ಅಂಡ್ ಇನ್ನೂ ಅದು ಸರಿಯಾಗಿಲ್ಲ. ಇನ್ನ ಈ ಸ್ಮಾಲ್ ಬಿಸ್ನೆಸ್ ಅವ್ರಿಗೆಲ್ಲ ಇನ್ನ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡ್ಬೇಕು. ಯಾಕಂದ್ರೆ ನೀವ್ ಹೇಳ್ದಂಗೆ ಈ ಜಾರ್ಜ್ ಸ್ಟ್ರೀಟ್ ಅಲ್ಲಿ ಹೆಂಗೆ ಹ್ಯಾರಿಸ್ ಪಾರ್ಕ್ ನಲ್ಲಿ ಲಿಟಲ್ ಇಂಡಿಯಾ ಅಂತ ಮಾಡಿದ್ದಾರೆ, ಪ್ಯಾರಾಮೆಟದ ವಿಕ್ರಮ್ ಸ್ಟ್ರೀಟ್ ನೇ ರೀನೇಮ್ಡ್ ಇಟ್. ಸೊ ನಮ್ಮ ಒಂದು ಜಾರ್ಜ್ ಸ್ಟ್ರೀಟ್ ನ ಕೂಡ ಅಲ್ಲಿ ಬರೀ ಇಂಡಿಯನ್ಸ್ ಇದೆ ಶಾಪ್ಸ್ ನೀವ್ ನೋಡೋದಾದ್ರೆ. ಸೊ ದೇ ವಾಂಟ್ ಟು ಮೇಕ್ ಇಟ್ ಸಿಮಿಲರ್ ಟು ದಟ್. ಯಾಕಂದ್ರೆ ಆ ಶಾಪ್ಗಳು ತುಂಬಾ ಹಿಂದೆಯಿಂದಾನೇ ಇದೆ ಅಲ್ಲಿಂದ ಕಂಪೇರ್ ಮಾಡಿದ್ರೆ. ನಮ್ ಸೌತ್ ವೆಸ್ಟ್ ಕಮ್ಯುನಿಟಿಗೆ ಅದು ಸ್ವಲ್ಪ ಪಕ್ಕ ಅಲ್ವಾ. ಸೊ ನಮ್ ಪಕ್ಕದ ನೇಬರ್ಹುಡ್ಗೆ ಹೋಗ್ಬೋದು ಇನ್ಸ್ಟೆಡ್ ಆಫ್ ಪ್ರೈವೇಟ್. ಬಟ್ ಆಲ್ಸೋ ಲಿವರ್ಪೂಲ್ ಲಿಟಲ್ ಇಂಡಿಯಾದವ್ರಿಗೆ ಅವ್ರದೇ ಓನ್ ವಿಷನ್ ಇದೆ ಅಂಡ್ ಅವ್ರದೇ ಓನ್ ಪ್ಲಾನ್ಸ್ ಮಾಡ್ತಾ ಇದ್ದಾರೆ ಟು ಇಂಪ್ರೂವ್ ದ ಲಿವರ್ಪೂಲ್ ಲೋಕಲ್ ಎಕಾನಮಿ. ಬಟ್ ಲಿವರ್ಪೂಲ್ ಅನ್ನು ನೋಡಿದ್ರೆ ಇಟ್ಸ್ ನಾಟ್ ಜಸ್ಟ್ ಆಬ್ವಿಯಸ್ಲಿ ದ ಇಂಡಿಯನ್ ಸ್ಟೋರ್ಸ್ ಅಂಡ್ ಥಿಂಗ್ಸ್. ಬೇರೆನೂ ಇದೆ. ನೀವು ಮೆಕ್ವರಿ ಸ್ಟ್ರೀಟ್ ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಅದರ ಪ್ಯಾರಲಲ್ ಟು ದ ಜಾರ್ಜ್ ಸ್ಟ್ರೀಟ್ ಅದನ್ನು ಅಷ್ಟೇ ತುಂಬಾ ಈಗ ಹೊಸ ಬಿಸ್ನೆಸ್ ಗಳಿಗೆ ಆಗ್ಲಿ, ಆಮೇಲೆ ಒಂಥರ ನೈಟ್ ಲೈಫ್ ತರ ಎಲ್ಲ ಒಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂಥರ 24/7 ತರ ಏನಾದ್ರು ಎಲ್ಲ. ದಟ್ ಇಸ್ ವೆರಿ. ಆಮೇಲೆ ಲೈಬ್ರರಿ ಸೋ ಅಮೇಸಿಂಗ್. ಸೊ ನಂಗೆ ಗೊತ್ತೇ ಇರ್ಲಿಲ್ಲ ಅದು ಲೈಬ್ರರಿ ಅಂತ. ಅಷ್ಟು ಚೆನ್ನಾಗಿ ವೆರಿ ಮಾಡರ್ನೈಸ್ಡ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಆರ್ಕಿಟೆಕ್ಚರ್ ಅವಾರ್ಡ್ ಸಿಗ್ಬೋದು. ಹೌದು, ವೆರಿ ಯುನಿಕ್ ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು. And ಅಲ್ಲಿ sort of basement floor hodaga it's such a beautiful, almost like rainforest ತರ ಇದೆ. So if you haven't seen, please visit the new Liverpool library. Please, it's fantastic architecture. And also ground floor ಅಲ್ಲಿ gallery space ಇದೆ. So it's not just books, it's not just a library, it's also a gallery space. Liverpool ಅಲ್ಲಿ ಆ ತರ facilities ಬೇಕಿತ್ತು, ಇವಾಗ ಇದೆ. But alongside that there's also next 2 weeks ಅಲ್ಲಿ Watso open ಆಗ್ತಾ ಇದೆ. Watso is like a shared workspace, shared work environment. So ಯಾರಾದ್ರೂ if they're working from home and they need a shared working space, that initiative ಅದು ಯಾರು ಬೇಕಾದ್ರೂ ಅಲ್ಲಿ ಬಂದ್ಬಿಟ್ಟು ಅಂದ್ರೆ ಪೇ ಮಾಡ್ಬೇಕಾ ಫ್ರೀನಾ ಯಾವ ತರ? It's a well known sort of organization, Watso ಅಂತ. So they can make bookings, they can book meeting spaces as well. So those sorts of things. So ಒಂಥರ privatized ತರ. So ಈಗ ಫಾರ್ ಎಕ್ಸಾಂಪಲ್
ಎಷ್ಟೊಂದು ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ, ಅವ್ರ ಮನೇಲಿ ಆಫೀಸ್ ಫೆಸಿಲಿಟೀಸ್ ಇರೋದಿಲ್ಲ. ಸೊ ಅವ್ರುಗಳು ಏನಾದ್ರೂ ಫಾರ್ ಎಕ್ಸಾಂಪಲ್ ಅವ್ರ ಇಂಟರ್ನೆಟ್ ಡೌನ್ ಆಯ್ತು, ಅವರೆಲ್ಲ ಬಂದ್ಬಿಟ್ಟು ಅಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ವೆರಿ ನೈಸ್. ಮಾತಾಡ್ತಾ ಇದ್ರೆ ಮುಗಿಯೋದಿಲ್ಲ ಅನ್ಸುತ್ತೆ. ಚರಿಷ್ಮಾ ಅವ್ರದ್ದು ತುಂಬಾ ವಿಷನ್ಸ್ ಇದೆ. ನಮ್ಮ ಒಂದು ಈ ಕಾರ್ಯಕ್ರಮ ಹೀಗೆ ಕಂಟಿನ್ಯೂ ಆಗುತ್ತೆ. ಬನ್ನಿ ನಾವು ಈ ಒಂದು ಹಾಡನ್ನ ಕೇಳೋಣ. ಕರಿಷ್ಮಾ ಅವ್ರಿಗೆ ಈ ಕಾಂತಾರ ಮೂವಿಯ ವರಾಹ ರೂಪಂ ಹಾಡು ತುಂಬಾ ಇಷ್ಟ ಅಂತ ಹೇಳಿದ್ರು. ಸೊ ಅವ್ರಿಗೋಸ್ಕರ ಈ ಒಂದು ಹಾಡನ್ನ ನಾವು ಡೆಡಿಕೇಟ್ ಮಾಡ್ತೀವಿ. ನಮ್ಮ ಒಂದು ಸಂದರ್ಶನ ಚರಿಷ್ಮಾ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ರೆ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ತಿಳ್ಕೊಬಹುದು. ಫ್ರೆಂಡ್ಸ್, ನಮ್ಮ ಸಂದರ್ಶನ ಕರಿಷ್ಮಾ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಕರಿಷ್ಮಾ ಅವರ ನಾನು ಪ್ರಸ್ತುತ NSW ಸಂಸತ್ತಿನಲ್ಲಿ ಆರೋಗ್ಯ ರಕ್ಷಣಾ ದೂರುಗಳ ಸಮಿತಿಯ ಉಪಾಧ್ಯಕ್ಷರಾಗಿದ್ದಾರೆ. ಅಂದ್ರೆ ಡೆಪ್ಯೂಟಿ ಚೇರ್ ಆಫ್ ದ ಹೆಲ್ತ್ ಕೇರ್ ಕಂಪ್ಲೈನ್ಸ್ ಕಮಿಟಿ ಇನ್ ದ NSW ಪಾರ್ಲಿಮೆಂಟ್. ಅಲ್ಲಿ ಅವರು ಆರೋಗ್ಯ ಪೂರೈಕೆದಾರರು ಮತ್ತೆ ಸೌಲಭ್ಯಗಳಿಗೆ ಸಂಬಂಧಿಸಿದ ದೂರುಗಳನ್ನ ಮೇಲ್ವಿಚಾರಣೆ ಮಾಡುತ್ತಾರೆ. ಹಾಗೆ ಪರಿಣಾಮಕಾರಿ ನಿರ್ಣಯಗಳ ಕಡೆಗೆ ಕೆಲಸ ಮಾಡುವಾಗ ರೋಗಿಗಳ ಹಕ್ಕುಗಳು ಮತ್ತು ಸುರಕ್ಷತೆಯನ್ನು ಎತ್ತಿ ಹಿಡಿಯಲು ಶ್ರಮಿಸುತ್ತಾರೆ. ಸೊ ಇತರ ಸ್ವಲ್ಪ ಅದ್ರ ಬ್ಯಾಕ್ ಗ್ರೌಂಡ್ ಕೊಟ್ಟೆ. ಬನ್ನಿ ಚರಿಷ್ಮಾ ಮೂಲಕನೆ ಅವರು ಇದರ ಒಂದು ಶೀಸ್ ಸಿಟಿಂಗ್ ದೇರ್ ಆಸ್ ಎ ಡೆಪ್ಯೂಟಿ ಚೇರ್ ಆಫ್ ಹೆಲ್ತ್ ಕೇರ್ ಕಂಪ್ಲೇಂಟ್ ಕಮ್ಯುನಿಟಿ, ಅದರ ಒಂದು ರೆಸ್ಪಾನ್ಸಿಬಿಲಿಟಿ ಏನು, ಅವ್ರು ಏನ್ ಮಾಡ್ತಾ ಇದ್ದಾರೆ, ಆ ಕಾರ್ಯವೈಖರಿಗಳ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಕರಿಷ್ಮಾ, ಸೊ ಕಮಿಟಿ ಏನ್ ಮಾಡುತ್ತೆ ಅಂದ್ರೆ ಆ ಕಮಿಷನ್ದು ಫಂಕ್ಷನ್ಸ್ ಸರಿಯಾಗಿ ಫಂಕ್ಷನ್ ಆಗ್ತಾ ಇದೆ. ಅಂಡ್ ಆಲ್ಸೋ ಲೈಕ್ ಜನ ಲೈಕ್ ಏನಾದ್ರೂ ಕಂಪ್ಲೇಂಟ್ಸ್ ಇದ್ರೆ ಸರಿಯಾಗಿ ಇನ್ವೆಸ್ಟಿಗೇಟ್ ಆಗಿದೆ. ಅಂಡ್ ಆಲ್ಸೋ ಲೈಕ್ ಯು ಮ್ಯಾನೇಜ್ ಕಂಪ್ಲೈನ್ಸ್ ಕಂಪ್ಲೈನ್ಸ್ ಅಂತ ಹೇಳ್ಬೋದು. ಅದು ಕಂಪ್ಲೈನ್ಸ್ ಎಲ್ಲ ಕಮಿಷನ್ ಮಾಡ್ತಾರೆ. ಬಟ್ ನಮ್ ದೊಡ್ಡ ಕ್ವೆಶ್ಚನ್ ಏನಂದ್ರೆ ಆ ಕಮಿಟಿದು ಫಂಕ್ಷನ್, ಕಮಿಟಿದು ಫ್ರೇಮ್ ವರ್ಕ್ ಅಂಡ್ ಸ್ಟ್ರಕ್ಚರ್ಸ್ ಅಂಡ್ ಸ್ಟ್ರಾಟಜಿ, ಅದು is that actually addressing the complaints that people are having? Is that actually bringing forward the concerns that people have and the negative experience that they might have had in the system? So ಏನಂದ್ರೆ ಒಂದು like organization or committee ಇರ್ಬೋದು. But if that is not if that's not easy to engage with, so ಏನಾಗುತ್ತೆ ಅಂದ್ರೆ ತುಂಬಾ ಜನ ವೆಸ್ಟರ್ನ್ ಸಿಡ್ನಿ ಇದ್ದೋದ್ರೆ ಲೈಕ್ ಆಕ್ಚುಲಿ ಆಲ್ ಓವರ್ ನ್ಯೂ ಸೌತ್ ವೇಲ್ಸ್ ಮಲ್ಟಿಕಲ್ಚರಲ್ ಬ್ಯಾಕ್ ಗ್ರೌಂಡ್ ಇಂದ ಇದ್ರೆ ಸುಮಾರು ಜನಕ್ಕೆ ಈ ಕಮಿಷನ್ ಇದೆ ಅಂತ ಗೊತ್ತಿರಲ್ಲ. ಅಂಡ್ ಆಲ್ಸೋ ಅವ್ರಿಗೆ ಹಾಸ್ಪಿಟಲ್ ಇದ್ದೋದ್ರೆ ಲೈಕ್ ಪ್ರೊವೈಡರ್ ಜೊತೆ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಅಂಡ್ ಎಲ್ಲಿ ಅದ್ ಹೋಗಿ ಮಾತಾಡ್ಬೋದು, ಎಲ್ಲಿ ಲೈಕ್ ಆ ಕಂಪ್ಲೇಂಟ್ ನ ಇದು ಮಾಡ್ಬೋದು, ಅದ್ ಗೊತ್ತಿರಲ್ಲ. ಹೌದು. ಸೊ if there's not that awareness, if there's not that engagement with the commission, then our commission the work is like effectiveness is ಸ್ವಲ್ಪ limited. So nam committee ಏನ್ ಮಾಡ್ತಾರೆ, like we have a oversight role. So commissioner ಜೊತೆ ಮಾತಾಡಿ we have to say is it in the best interest of the community, is the commission fulfilling its functions? And also like ಸುಮಾರು ಜನ especially rural and regional areas ಅಲ್ಲಿ is same issue ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ because commission is based in Sydney ಅಲ್ವಾ. So ಕಾಫ್ಸ್ ಹಾರ್ಬರ್ ಇಲ್ದೋದ್ರೆ ಆಲ್ಬರಿ or ಡಂಬೋ ಆ ತರ ಏರಿಯಾದಲ್ಲಿ ಇದ್ರೆ ಅದು ಸ್ವಲ್ಪ ಕಷ್ಟ. So we have to make sure that the work of the commission is meeting the needs of the community. ಆತರ ಅದನ್ನ ನೀವು ಓವರ್ಸಿ ಮಾಡ್ತಾ ಇದ್ದೀರಾ, ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೋ ಇಲ್ವೋ ಅಂದ್ರೆ ಆಡಿಟಿಂಗ್ ತರನೇ ಅಂತಾನೆ ಹೇಳ್ಬೋದಲ್ವಾ. ಲೈಕ್ ಕರೆಕ್ಟ್ ಆಗಿ ಎಲ್ಲ ಫಾಲೋ ಮಾಡ್ತಾ ಇದಾರೆ, ರೂಲ್ಸ್ ರೆಗ್ಯುಲೇಷನ್, ಏನಾದ್ರು ಕಂಪ್ಲೇಂಟ್ಸ್ ಬರ್ತಾ ಇದೆಯಾ ಅದನ್ನೆಲ್ಲ ಇವ್ರು ಹೇಗೆ ಸಾಲ್ವ್ ಮಾಡ್ತಾ ಇದಾರಾ ಇಲ್ವೋ ಅನ್ನೋದೇ ಪ್ರತಿಯೊಂದನ್ನು ಕೂಡ ನೀವು ಓವರ್ಸಿ ಮಾಡೋದು. ಸೊ ಯು ಸಿಟಿಂಗ್ ಚೇರಿಂಗ್. ದಟ್ಸ್ ರೈಟ್. ಅಂಡ್ ಒಂದ್ಸಲ ಏನಾಗುತ್ತೆ ಅಂದ್ರೆ ಲೈಕ್ ಕಮಿಷನ್ ಬಗ್ಗೆ ಇಲ್ದೋದ್ರೆ ಅವ್ರ ವರ್ಕ್ ಬಗ್ಗೆ ನಮ್ಗೆ ಅನಾನಿಮಸ್ ಕಂಪ್ಲೇಂಟ್ ಬರುತ್ತೆ. ನಾವು ಇದ್ ಮಾಡಿದೀವಿ ಬಟ್ ಅವ್ರ ಆಕ್ಷನ್ ತಗೊಳ್ತಾ ಇಲ್ಲ. ಸೊ ಆತರ ಅನಾನಿಮಸ್ ಕಂಪ್ಲೇಂಟ್ಸ್, ಅನಾನಿಮಸ್ ಇನ್ಫಾರ್ಮೇಶನ್ ಬಂದ್ರೆ ನಮ್ಗೆ ಇನ್ವೆಸ್ಟಿಗೇಟ್ ಮಾಡೋ ಇದಾಗುತ್ತೆ, ಇಂಪಾರ್ಟೆನ್ಸ್ ಆಗುತ್ತೆ. ಅಂಡ್ ಆಲ್ಸೋ ಲೈಕ್ ನಮ್ಗೆ ವಿ ಗೆಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್
ಎಲ್ಲ like there might be something that we need to look into ಅಂತ. ಅದನ್ನೆಲ್ಲ ನೀವು ಓವರ್ಸಿ ಮಾಡ್ತೀರಾ. ಸೊ ನೈಸ್. ಬನ್ನಿ ಶ್ರೋತೃಗಳೇ, ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಅದಕ್ಕಿಂತ ಮುಂಚೆ ನಾನು ಪ್ರತಿ ವಾರನೂ ಕರ್ನಾಟಕದಲ್ಲಿ ನಮ್ಮ ಒಂದು ಕನ್ನಡ ಯಾವ ಒಂದು ಹೊಸ ಚಲನಚಿತ್ರ ಮೂವಿ ರಿಲೀಸ್ ಆಗಿದೆ ಅಂತ, ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಸ್ಕ್ಯಾಮ್ 1770 ಅಂತ ಈ ಒಂದು ಮೂವಿ ಹೆಸರು. ಇದೊಂದು ಡ್ರಾಮಾ ಮತ್ತೆ ಥ್ರಿಲ್ಲರ್ ಚಿತ್ರ. ಇದನ್ನ ಡೈರೆಕ್ಟರ್ ನಿರ್ದೇಶಿಸಿದ್ದಾರೆ ವಿಕಾಸ್ ಪುಷ್ಪಗಿರಿ ಅಂತ. ಅದನ್ನ ಪ್ರಮುಖ ಪಾತ್ರದಲ್ಲಿದ್ದಾರೆ ರಘು ಶಿವಮೊಗ್ಗ, ರಂಜನ್ ಮತ್ತೆ ಬಿ ಸುರೇಶ್. ಹಾಗೆ ಇನ್ನೊಂದು ಮೂವಿ ಅಪ್ಪ ಐ ಲವ್ ಯು ಅಂತ, ಅದು ಒಂದು ಡ್ರಾಮಾ ಮತ್ತೆ ಫ್ಯಾಮಿಲಿ ಚಿತ್ರ. ಅದನ್ನು ಕೂಡ ನಿರ್ದೇಶಿಸಿದ್ದಾರೆ ಅಥರ್ವ ಆರ್ಯ. ಅದರ ಪ್ರಮುಖ ಪಾತ್ರದಲ್ಲಿದ್ದಾರೆ ಪ್ರೇಮ್ ಕುಮಾರ್, ಮಾನ್ವಿತಾ ಕಾಮತ್ ಮತ್ತೆ ತಬಲಾ ನಾನಿ. ಹಾಗೆ ಇನ್ನೊಂದು ಮೂವಿ, ಇದು ಒಂದು ನೈಟ್ ಕರ್ಫ್ಯೂ ಅಂತ, ಇದೊಂದು ಥ್ರಿಲ್ಲರ್ ಆಕ್ಷನ್ ಚಿತ್ರ. ಇದನ್ನ ನಿರ್ದೇಶಿಸಿದ್ದಾರೆ ವೆನ್ಶಿ ರವೀಂದ್ರ. ಹಾಗೆ ಪ್ರಮುಖ ಪಾತ್ರದಲ್ಲಿದ್ದಾರೆ ಮಾಲಾಶ್ರೀ, ಪ್ರಮೋದ್ ಶೆಟ್ಟಿ, ಸೊ ರಂಗಾಯಣ ರಘು. ಸೊ ಈ ಒಂದು 3 ಮೂವಿ, ಸ್ಕ್ಯಾಮ್ 1770, ಅಪ್ಪ ಐ ಲವ್ ಯು, ಹಾಗೆ ನೈಟ್ ಕರ್ಫ್ಯೂ ಅಂತ. ಸೊ ಮರೀದೆ ವೀಕ್ಷಿಸಿ. ನಾವು OTT ಬರೋ ತನಕ ಕಾಯ್ಬೇಕು ಆಸ್ಟ್ರೇಲಿಯಾದಲ್ಲಿ. ಸೊ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ಪ್ರತಿ ವಾರ ಚರಿಷ್ಮಾ ತುಂಬಾ ಖುಷಿ ಆಗುತ್ತೆ. 4 ಮೂವೀಸ್ ರಿಲೀಸ್ ಆಗುತ್ತೆ. ಸೊ ಇಂಟ್ರೆಸ್ಟಿಂಗ್, ಲೈಕ್ ಎವ್ರಿ ವೀಕ್ ಸೋ ಮೆನಿ ಮೂವೀಸ್ ವಿ ಕ್ಯಾನ್ ವಾಚ್, ಎಸ್ಪೆಷಲಿ ಆಪರ್ಚುನಿಟಿ ಕನ್ನಡದಲ್ಲಿ. ಹಾಗೆ ಇನ್ನೊಂದು ಮನೆಯಲ್ಲೇ ಮದ್ದು ಅಂತ. ಸೊ ಮನೆಯಲ್ಲೇ ಸಿಗೋ ಪದಾರ್ಥದಿಂದ ಹೇಗೆ ನಾವೊಂದು ಮೆಡಿಸಿನ್ ಮಾಡ್ಕೋಬಹುದು, ಅದನ್ನ ಹೇಗೆ ಉಪಯೋಗಿಸಬಹುದು ಅನ್ನೋ ತರ. ನಮ್ಮ ಅಮ್ಮನ್ಗೆ ಖಂಡಿತ ಇಂಟ್ರೆಸ್ಟ್ ಇರುತ್ತೆ. ನಂಗೆ ನಿಮ್ಮ ಮಮ್ಮಿ ನಮ್ ಕಾರ್ಯಕ್ರಮಕ್ಕೆ ಬರಕ್ ತುಂಬಾ ಇಷ್ಟ. ಹೋಪ್ಫುಲಿ ಶಿ ಕಮ್ಸ್ ಒನ್ ಡೇ. ಶಿ ಆಲ್ಸೋ ಡೂ ಲಾಟ್ ಆಫ್ ಕಮ್ಯುನಿಟಿ ವರ್ಕ್. ಸೊ ಯು ಅಡ್ಮೈರ್ ಹರ್ ಸೋ ಮಚ್ ಆಕ್ಚುಲಿ. ಸೊ ಇವತ್ತು ತಗೊಂಡಿರೋದು ಕರ್ಬೂಜ ಅಂತ, ಮಸ್ಕ್ ಮೆಲನ್ ಅಂತ. ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಫ್ರೂಟ್, ಈ ಕರ್ಬೂಜವು ಒಂದು ರುಚಿಕರವಾದ, ತುಂಬಾ ಒಳ್ಳೆಯ ಪೋಷಕಾಂಶಗಳನ್ನು ಹೊಂದಿರುವ, ಅತ್ಯಂತ ತಂಪು ಗುಣವನ್ನ ಹೊಂದಿರುವಂತಹ ಹಣ್ಣು. ಆಯುರ್ವೇದದ ಪ್ರಕಾರ ಜೀರ್ಣಕ್ಕೆ ಸ್ವಲ್ಪ ಕಷ್ಟಕರವಾದ ಆದರೆ ತುಂಬಾ ಚೆನ್ನಾಗಿ ಸ್ನಿಗ್ಧ ಮತ್ತು ತಂಪು ಗುಣಗಳನ್ನು ಹೊಂದಿರುವ ಕರ್ಬೂಜವು ಪಿತ್ತ ಮತ್ತು ವಾತ ದೋಷಗಳನ್ನು ನಿಯಂತ್ರಿಸುತ್ತದೆ. ಹಾಗಾಗಿ ಉರಿ ಬೇಸಿಗೆಯಲ್ಲಿ ಅತ್ಯಂತ ಸೂಕ್ತವಾದ ಹಣ್ಣು ಇದು. ನಮ್ಮ ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮೂತ್ರವನ್ನು ಹೆಚ್ಚಿಸುವ ಗುಣವನ್ನು ಹೊಂದಿದ್ದು ಮೂತ್ರಕೋಶದಲ್ಲಿ ಕಲ್ಲುಗಳು ಆಗುವುದು, ಉರಿ ಮೂತ್ರದಂತಹ ತೊಂದರೆಗಳನ್ನು ಸುಲಭವಾಗಿ ತಪ್ಪಿಸುತ್ತದೆ. ಆಯುರ್ವೇದ ಗ್ರಂಥಗಳಲ್ಲಿ ಇದನ್ನು ಕೋಷ್ಠ ಶುದ್ಧಿಕರ ಎಂದು ಕರೆದಿದ್ದಾರೆ. ಅಂದರೆ ನಮ್ಮ ಕರುಳನ್ನು ಕೂಡ ಶುದ್ಧ ಮಾಡುತ್ತದೆ ಅಂದ ಅರ್ಥ. ಇದು ಮಲ ವಿಸರ್ಜನೆ ಸರಾಗವಾಗಿ ಆಗಲು ಸಹಾಯ ಮಾಡುವ ಕಾರಣದಿಂದ ಇದನ್ನು ಮಲಬದ್ಧತೆ ಇರುವವರು ಬೇಸಿಗೆಯಲ್ಲಿ ಹೆಚ್ಚಾಗಿ ಬಳಸಬಹುದು. ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಮತ್ತು ನಿಯಂತ್ರಿಸುವಲ್ಲಿ ಇದು ಸಹಾಯಕಾರಿ. ಇದನ್ನು ಸೇವಿಸುವುದರಿಂದ ಅಧಿಕ ರಕ್ತದೊತ್ತಡ ಸಮಸ್ಯೆಯನ್ನು ಬಳಲುತ್ತಿರುವವರಿಗೆ ಸಹಾಯವಾಗುತ್ತದೆ. ಸುಮಾರು 8 ರಿಂದ 10 ಕರ್ಬೂಜದ ಬೀಜಗಳನ್ನು ಸೇವಿಸುವುದರಿಂದ ಮೂತ್ರದ ಸಮಸ್ಯೆಗಳು, ಕಫಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಹೊಟ್ಟೆಯಲ್ಲಿನ ಕ್ರಿಮಿಗೆ ಸಂಬಂಧಪಟ್ಟ ಸಮಸ್ಯೆಗಳಲ್ಲಿ ಸಹಾಯವಾಗುತ್ತದೆ. ಕರ್ಬೂಜದ ಹಣ್ಣಿನಲ್ಲಿ ತಾಮ್ರ, ಫಾಸ್ಫರಸ್, ಕಬ್ಬಿಣ, ವೈಟಮಿನ್ ಎ, B1, B2, ವೈಟಮಿನ್ ಸಿಗಳು ಹೇರಳವಾಗಿರುತ್ತದೆ. ಇದು ರಕ್ತ ಶುದ್ಧಿಯನ್ನು ಮಾಡುತ್ತದೆ, ಚರ್ಮದ ಆರೋಗ್ಯವನ್ನು ಹೆಚ್ಚಿಸುತ್ತದೆ, ಹಾಗೆ ಚರ್ಮದ ತೇವಾಂಶವನ್ನು ಹೆಚ್ಚಿಸಿ ಸುಕ್ಕುಗಟ್ಟುವುದು, ಬಿಸಿಲಿಗೆ ಹೋದಾಗ ಚರ್ಮ ಕಪ್ಪಾಗುವುದು ಮತ್ತೆ ಮುಖದ ಮೇಲಿನ ಭಂಗಿಯಂತಹ ತೊಂದರೆಗಳನ್ನು ಇದು ನಿವಾರಿಸುತ್ತದೆ. ಹಾಗೆ ಡಯಾಬಿಟಿಸ್ ಕಾಯಿಲೆಯಿಂದ ಬಳಲುತ್ತಿರುವವರು ಕೂಡ ಕರ್ಬೂಜದ ಹಣ್ಣು ನಿತ್ಯವೂ ಸೇವಿಸಬಹುದು. ಆದರೆ ಇದನ್ನು ಸೇವಿಸುವಾಗ ಕಾರ್ಬೋಹೈಡ್ರೇಟ್ ಅಂದ್ರೆ ಅಕ್ಕಿ, ಗೋಧಿ, ರಾಗಿ, ಜೋಳ ಸೇವನೆಯನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು. ಕರ್ಬೂಜವನ್ನು ಸರಿಯಾಗಿ ಬಳಸಿಕೊಂಡು ಉಷ್ಣತೆಯ ವಿರುದ್ಧ ಹೋರಾಡೋಣ ಮತ್ತು ನಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳೋಣ. ಸೊ ನಿಮ್ಗೆ ನಮ್ಮ ಈ ಒಂದು ಡೀಟೇಲ್ಸ್ ಇದ್ರ ಬಗ್ಗೆ ಎಲ್ಲ ಕೊಟ್ಟಿರೋದೆಲ್ಲ ನಿಮ್ಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ. ನಮ್ಮ ಸಂದರ್ಶನ ಚರಿಷ್ಮಾ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಚರಿಷ್ಮಾ ಅವರು ಶೀಸ್ ವೆರಿ ಎಂಗೇಜ್ ಅಲ್ಲಿ ಅವರೊಂದು ಲೀಡರ್ಶಿಪ್ ನ ತಗೊಂಡಿದ್ದಾರೆ. ಸೊ ಅವರ ಮೂಲಕನೇ ಒಂದು ಲೀಡರ್ಶಿಪ್ ಅದರ ಬಗ್ಗೆ, ಒಂದು ನಾಯಕತ್ವದ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ. ಯು ಆರ್ ಬೀಂಗ್ ಎ ಸಚ್ ಎ ಗ್ರೇಟ್ ಲೀಡರ್ ಚರಿಷ್ಮಾ, ಬೀಂಗ್ ಹಿಯರ್ ಇನ್ ದಿಸ್ field for such a long time and ಕೌನ್ಸಿಲರ್ ಆಗಿ ಆಲ್ಮೋಸ್ಟ್ 2-3 times ನೀವೇ ಆಯ್ಕೆ ಆಗಿದ್ದೀರಾ, ಹಾಗೆ ನೀವು MP ಆಗಿದ್ದೀರಾ. ಸೊ ದಟ್ ಈಸ್ ಯುವರ್ ಸಕ್ಸಸ್ಫುಲ್ ಲೀಡರ್ಶಿಪ್ ಸ್ಕಿಲ್ಸ್ ಅಂತಾನು ಕೂಡ ಹೇಳ್ಬೋದು. ಪ್ಲಸ್ ಅದ್ರ ಜೊತೆ ನಿಮ್ಗೆ ಒಂದು ಕಮ್ಯುನಿಟಿಲಿ ಇರೋ ಒಂದು ಇನ್ವಾಲ್ವ್ಮೆಂಟ್ ಅದೆಲ್ಲ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ, ನಿಮ್ಮ ಒಂದು ಈ ಲೀಡರ್ಶಿಪ್ ಬಗ್ಗೆ ಎಲ್ಲ? ಅದು ಏನಂದ್ರೆ ತುಂಬಾ ಜನ ಲೈಕ್ ಸುಮಾರು ವರ್ಷದಲ್ಲಿ ಲೈಕ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅವರು ಇಲ್ಲಿ ಬಂದು ಆರ್ಗನೈಸೇಷನ್ಸ್ ಶುರು ಮಾಡಿ ಲೈಕ್ ನಮ್ಮ ಕಮ್ಯುನಿಟಿನ
ಮುಂಚೆ ಇದು ಮಾಡಿದ್ದಾರೆ. ಸೊ ಅದೆಲ್ಲ ಲೈಕ್ ನಾನು ಸ್ವಲ್ಪ ಬೆನಿಫಿಟ್ ಆಗಿದ್ದೀನಿ. ಅಂದ್ರೆ ಲೈಕ್ ಇಟ್ಸ್ ನಾವು ಬರುವಾಗ ದೇರ್ ವಾಸ್ ವೆರಿ ಸ್ಟ್ರಾಂಗ್ ಕನ್ನಡ ಕಮ್ಯುನಿಟಿ ಆ್ಯಂಡ್ ಓವರ್ ಮೆನಿ ಇಯರ್ಸ್ ಅವರು ನಮ್ಮ ಟ್ರೆಡಿಷನ್ಸ್, ನಮ್ಮ ಲ್ಯಾಂಗ್ವೇಜ್, ನಮ್ಮ ಕಲ್ಚರ್ನ ದೇ ಕೆಪ್ಟ್ ಇಟ್ ಅಲೈವ್ ಅಲ್ವಾ. ಆ್ಯಂಡ್ ಸೊ ಫಾರ್ ನನ್ನ ಜನರೇಷನ್ ಅದು ಆ ಥರ ಲೈಕ್ ಕಲ್ಚರಲ್ ಕಮ್ಯುನಿಟಿನ ಮೇನ್ ಸ್ಟ್ರೀಮ್ ಕಮ್ಯುನಿಟಿಗೆ ಕನೆಕ್ಟ್ ಮಾಡೋದು ಸ್ವಲ್ಪ ಈಸಿ ಆಗಿದೆ. ಸೊ ಅದು ಐ ಆಮ್ ವೆರಿ ಅವೇರ್ ಆಫ್ ಇಟ್. ಅಂದ್ರೆ ಲೈಕ್ ನಮ್ಮ ಪೇರೆಂಟ್ಸ್ ಎಲ್ಲ ಬಂದಿರುವಾಗ ಅವ್ರಿಗೆ ಏನೂ ಇರ್ಲಿಲ್ಲ, ಫೆಸಿಲಿಟಿ ಇರ್ಲಿಲ್ಲ, ಅವಾಗೆಲ್ಲ ಏನೂ ಇರಲಿಲ್ಲ. ಅವರೇ ಬೇಸ್ ಎಲ್ಲ ಈ ಒಂದು ಫ್ರೆಂಡ್ಸ್ ಆಫ್ ಇಂಡಿಯಾನೇ ಇರ್ಬೋದು, ಈಗ ಇರೋ ಎಷ್ಟೊಂದು ಹಿಂದೂ ಪರಿಷತ್ ಎಷ್ಟೊಂದು ಇರ್ಬೋದು, ಎಲ್ಲ ಅವರೇ ಅನ್ಸುತ್ತೆ. ಇವರೆಲ್ಲ ಸೇರಿ ಒಂದು ಕನ್ನಡ ಸಂಘ ಯಾವುದೇ ಇದ್ರು ಅವರಿಂದನೇ ಸ್ಟಾರ್ಟ್ ಆಗಿದ್ದು ಅಲ್ವಾ ನಿಮ್ಮ ಒಂದು ಟೈಮ್ ಅಲ್ಲಿ ಬಂದಾಗ. ಹೌದು. ಅಂಡ್ ಆಲ್ಸೋ ಲೈಕ್ ಅವ್ರ ಚಾಲೆಂಜಸ್ನೆಲ್ಲ ನಮ್ಗೆ ಸ್ವಲ್ಪ ಲೈಕ್ ಅಪ್ರಿಶಿಯೇಟ್ ಮಾಡೋಕ್ ಕಷ್ಟ ಇವಾಗ. ಇವತ್ತು ಬೆಳಿಗ್ಗೆ ನಾನೊಂದು ಫುಟ್ಬಾಲ್ ಕ್ಲಬ್ದು ಆನ್ಯುವಲ್ ಡೇಗೆ ಹೋಗಿದ್ದೆ. ಅಲ್ಲಿ ಒಂದು ಸ್ವಲ್ಪ ಆಲ್ಡರ್ ಪರ್ಸನ್ ಇದ್ರು ಅಂಡ್ ಅವರು ನಮ್ಮ ಪೇರೆಂಟ್ಸ್ ಬರುವಾಗ ಲೈಕ್ ಅರೌಂಡ್ ಸಿಮಿಲರ್ ಟೈಮ್ ಅವರು ಆಸ್ಟ್ರೇಲಿಯಾಗೆ ಬಂದಿದ್ರು. ಬಟ್ ದೇ ಆರ್ ಫ್ರಮ್ ಈಸ್ಟರ್ನ್ ಯುರೋಪ್, ಸೊ ದೇ ಫ್ರಮ್ ಬಾಸ್ನಿಯಾ. ಸೊ ಅವಾಗ ನಾವು ಮಾತಾಡ್ತಿದ್ವಿ. ನಾವು ಬರುವಾಗ ಲೈಕ್ ಅರ್ಲಿ 90s ಅಲ್ಲಿ ಬರುವಾಗ ಇಂಡಿಯಾಗೆ ಫೋನ್ ಮಾಡಬೇಕಿತ್ತು ಅಂದ್ರೆ ಇಟ್ ವಾಸ್ $2 per minute. ಸೊ ಆ ತರ ಲೈಕ್ ಚಾಲೆಂಜಸ್ ಎಲ್ಲ ಲೈಕ್ ನಮ್ಗೆ ಇರ್ಲಿಲ್ಲ. ಸೊ ವಿ ಕುಡ್ ಸ್ಪೆಂಡ್ ಅವರ್ ಟೈಮ್ building our careers. We could spend our time doing all of these other things and actually kind of like building from what they had. So if in that respect I benefit from all of those things and that additional time and that sense of that sense of culture that they were able to create for us. But it's also like the mainstream community is also changing. Last 5-6 years in the I think sort of like num diversity and also like different cultures get this tumba appreciation there, more appreciation than not. And also like num background, num culture, num traditions, and there's a sense of pride. So previously there was not like Indians or Asians or like various cultures like in a leadership role it was very difficult to see. Even if you look at business or media or even politics now, adella ಸ್ವಲ್ಪ change ಆಗ್ತಾ ಇದೆ. And that's because ನಮ್ಮ broader community ದಲ್ಲಿ there's a sense of appreciation. ನಮಗೆ ನಮ್ಮ community ನಮ್ಮ areas ನಮ್ಮ cities ಎಷ್ಟು diverse ಆಗಿದೆ. And also like political or media or business leadership should look like our workplaces. It should look like our our neighbors, our football clubs, all of those sorts of things. So that's a very, I think, important change in the last 5-6 years. So ನಿಮಗೆ ಇದೆಲ್ಲ ಒಂದು ಹೆಲ್ಪ್ ಆಗಿದೆ ನಿಮ್ಮ ಒಂದು ಲೀಡರ್ಶಿಪ್ ನ ನೀವೊಂದು ಗ್ರೋ ಮಾಡ್ಕೊಳ್ಳೋದಕ್ಕೂ ಕೂಡ. ಪ್ಲಸ್ that's the secret of your leadership ಅಂತ ಹೇಳ್ಬೋದು. And it's like a evolving thing. And like like political space ಅಲ್ಲಿ first involved ಆದಾಗ it was maybe 15-16 years ago. And so ಆವಾಗ ಹೆಂಗಿತ್ತು is very different to ಇವಾಗ ಹೆಂಗಿತ್ತು. So it's like evolving. That's why it's constantly evolving. And now like ನಮ್ಮ ಮಾತು, ನಮ್ಮ actions or like ನಮ್ಮ engagement ತುಂಬಾ change ಆಗುತ್ತೆ because of all of that. ಕನೆಕ್ಟ್. ಸೊ ಚರಿಷ್ಮಾ ಅವರು ಎಷ್ಟೊಂದು ಮಾಹಿತಿನ ಕೊಟ್ಟರು. ನಮ್ಮ ಕಾರ್ಯಕ್ರಮ ಇನ್ನೇನು 1 ನಿಮಿಷ ಇದೆ, ಮುಕ್ತಾಯಕ್ಕೆ ಬಂದಿದೆ. ಹೌದು. ಸೊ ಚರಿಷ್ಮಾ ಎಂಜಾಯ್ ಮಾಡಿದ್ರು ಅಂತ ಅನ್ಸುತ್ತೆ ಕಾರ್ಯಕ್ರಮ. ಸೊ ಅದಕ್ಕಿಂತ ಮುಂಚೆ ಬನ್ನಿ, ಚರಿಷ್ಮಾ ಅವರಿಗೆ ಎಷ್ಟೊಂದು ಅವರ ಒಂದು ಪ್ರತಿಭೆ, ಅವ್ರು ಮಾಡಿರೋ ಸೇವೆನ ಗುರುತಿಸಿ ಎಷ್ಟೊಂದು ಅವಾರ್ಡ್ ಕೂಡ ಬಂದಿದೆ. 2021 ಅಲ್ಲಿ ಅವರಿಗೆ ಯಂಗ್ ಕಮ್ಯುನಿಟಿ ಅಚೀವರ್ ಅವಾರ್ಡ್ ಅಂತ ಇಂಡಿಯನ್ ಆಸ್ಟ್ರೇಲಿಯನ್ ಬಿಸಿನೆಸ್ ಕಮ್ಯುನಿಟಿ ಫೈನಲಿಸ್ಟ್ ಆಗಿ ಕೂಡ ಅವ್ರನ್ನ ಆಯ್ಕೆ ಮಾಡಿದ್ರು. ಸೊ ಅಂಡರ್ 40s ಕ್ಯಾಟಗರಿಲಿ ಕೂಡ ಅವರು ವಿನ್ನರ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಏಷ್ಯನ್ ಆಸ್ಟ್ರೇಲಿಯನ್ ಅಂತ ಕೂಡ ಇವರಿಗೆ ಒಂದು ಏಷ್ಯನ್ ಆಸ್ಟ್ರೇಲಿಯನ್ ಲೀಡರ್ಶಿಪ್ ಕಮಿಟಿ ಅವರು ಕೂಡ ಇವರ ಸನ್ಮಾನಿಸಿದ್ದಾರೆ. ಹಾಗೆ ಶಿ ಇಸ್ ದ ಫೈನಲಿಸ್ಟ್ ಆಫ್ ವೆಸ್ಟರ್ನ್ ಸಿಡ್ನಿ ಕಮ್ಯುನಿಟಿ ಆಫ್ ದ ಇಯರ್ ಅಂತ ಕೂಡ, ವುಮೆನ್ ಆಫ್ ದ ಇಯರ್ ಅಂತ ಕೂಡ ಇವರಿಗೆ ಅವಾರ್ಡ್ ಬಂದಿದೆ. ಸೊ ಚರಿಷ್ಮಾ ಅವರು ಇಷ್ಟೊಂದೆಲ್ಲ ಅವಾರ್ಡ್ ತಗೊಂಡ್ರು. ಶಿ ಇಸ್ ಸಚ್ ಎ ಗ್ರೌಂಡೆಡ್ ಅಂಡ್ ವೆರಿ ಹಂಬಲ್
ಹಂಬಲ್ ಪರ್ಸನ್. ನಂಗೆ ಅನ್ಸ್ತಾನೆ ಇಲ್ಲ ನಾನು MP ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ. ಸೋ ಸ್ವೀಟ್ ಆಫ್ ಹರ್. ಕರೆದ ತಕ್ಷಣ ಎಷ್ಟು ಚೆನ್ನಾಗಿ ಬಂದ್ರು, ತುಂಬಾ so humble. That's what I liked about Charishma actually in your leadership skill. That's what you keep you grounded ಅಂತ ಹೇಳ್ಬೋದು. That's how you growing ಅಂತಾನು ಹೇಳ್ಬೋದು. You very nice. So ನಿಮ್ಗೆ ಕಡೆಯದಾಗಿ ನಮ್ಮ ಶ್ರೋತೃಗಳಿಗೆ ಏನಾದರೂ do you like you want to send any message to our audience? Sure. ಜೋತ್ಸ್ನ ಹೇಳ್ತಾ ಇದ್ದಾಗ it's important that like ನಮ್ಮ community ನಮ್ಮ ಜನಕ್ಕೆ you know that navidini help ಮಾಡೋಕೆ. So if there's any issues, if there's any questions you have, if there's if any queries even from children, so ಇವತ್ತು ಬೆಳಿಗ್ಗೆ like ಒಬ್ಬ ಚಿಕ್ಕ ಹುಡುಗ ಇದ್ದ, ಅವ್ರಿಗೆ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಬಟ್ ಮ್ಯಾಥ್ಸ್ ಅಲ್ಲೂ ಇಂಟ್ರೆಸ್ಟ್ ಇದೆ. ಹೌದು. And so I was saying, you know, politics is not just being a politician. Politics ಅಲ್ಲಿ like ಎಷ್ಟೊಂದು ಬೇರೆ ಬೇರೆ ರೋಲ್ಸ್ ಇದೆ. ಸೊ ಆ ತರ ಇಂಟ್ರೆಸ್ಟ್ ಇದ್ರೆ ಇನ್ವಾಲ್ವ್ಮೆಂಟ್ ಇರ್ಬೋದು. ಅಂಡ್ ಸೊ ನಮ್ ಎಸ್ಪೆಷಲಿ ನಮ್ ಇಂಡಿಯನ್ ಬ್ಯಾಕ್ ಗ್ರೌಂಡ್ ಜನ, there's not many of us involved in politics. So ಯಾರಿಗಾದ್ರೂ ಆ ತರ ಇಂಟ್ರೆಸ್ಟ್ ಇದ್ರೆ please come and step up. Please come and have a conversation. Yeah, it's not an easy job as it seems. ತುಂಬಾ ವರ್ಕ್ ಇರುತ್ತೆ ನಿಮ್ಗೆ ಎಷ್ಟೊಂದು. ಸೊ I wish you all the very best ಚರಿಷ್ಮಾ. ಇದೇ ತರ ಗ್ರೋ ಆಗ್ತಾ ಇರಿ. ಮತ್ತೆ ನಿಮ್ಮ ಒಂದು ಕಾರ್ಯಕ್ರಮ ಮತ್ತೆ ಬನ್ನಿ ನಮ್ಮ ಅಪ್ಪು ರೇಡಿಯೋಗೆ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಅಂಡ್ ಧನ್ಯವಾದಗಳು. ಬಾಯ್.